ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 14/9/25. ಅವ್ಯಕ್ತ ಮುರಳಿ ಒರಿಜಿನಲ್ ಡೇಟ್ 18/1/2007. ಅವ್ಯಕ್ತ ಮುರಳಿಯ ಟೈಟಲ್ ಇದೆ, ಅಬ್ ಸ್ವಯಂ ಕೋ ಮುಕ್ತ ಕರ್ ಮಾಸ್ಟರ್ ಮುಕ್ತಿ ದಾತಾ ಬನ್ ಸಬ್ಕೋ ಮುಕ್ತಿ ದಿಲಾನೆ ಕೆ ನಿಮಿತ್ತ ಬನೋ. ಈಗ ಸ್ವಯಂವನ್ನ ಮುಕ್ತ ಮಾಡಿಕೊಂಡು ಮುಕ್ತಿದಾತ ಆಗಿ ಮುಕ್ತಿ ಕೊಡೋದಕ್ಕಾಗಿ ನಿಮಿತ್ತರಾಗ್ರಿ. ಬಹಳ ಡೀಪ್ ಆಗಿರುವಂತಹ ಸತ್ಯ ಜ್ಞಾನದ ಒಂದು ಬೆಳಕಿನ ಕಡೆಗೆ ಬಾಬಾ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸ್ವಯಂವನ್ನ ಮುಕ್ತ ಮಾಡಿಕೊಂಡು, ಸ್ವಯಂ ಆತ್ಮನನ್ನು ಮುಕ್ತ ಮಾಡಿಕೊಳ್ಳ್ರಿ. ಇದರಿಂದ ಈ ಪಾರ್ಟಿಂದ, ಈ ಒಂದು ಹ್ಯೂಮನ್ ಕಾನ್ಷಿಯಸ್ಸಿಂದ, ಈ ಡ್ರಾಮಾದಿಂದ, ಅಥವಾ ನಾನು ನನ್ನದೆನ್ನುವಂತಹ ಏನೆಲ್ಲ ಬಿಲೀಫ್ಸ್ ಇದಾವ ಮೈಂಡ್ ಒಳಗೆ, ಇವೆಲ್ಲವುಗಳಿಂದ ನಿಮಗೆ ನೀವು ಮುಕ್ತ ಮಾಡ್ಕೊಡ್ರಿ ಅಂತಾರೆ ಬಾಬಾ. ಯಾಕೆ ಮುಕ್ತ ಮಾಡ್ಕೋಬೇಕಾಗಿದೆ? ಯಾಕೆ ಅಂದರೆ ನಾನು ಆತ್ಮ ಇದ್ದೀನಿ, ನಾನು ಆತ್ಮ ಅವಿನಾಶಿ ಇದ್ದೀನಿ ಮತ್ತು ಮುಕ್ತಿದ್ದೀನಿ. ಇವೆಲ್ಲದರಿಂದ ನಾನು ಆತ್ಮ ಮುಕ್ತಿದ್ದೀನಿ, ಅನ್ಟಚ್ಡ್ ಇದ್ದೀನಿ. ಇದೆಲ್ಲದರಿಂದ ಪರೆಯಾದಂತಹ ಸಂಪೂರ್ಣ ಇದ್ದೀನಿ. ನಾನು ಆತ್ಮನಿಗಾಗಿ ಇಲ್ಲಿಯ ಈ ವಿಶ್ವ ನಾಟಕದಲ್ಲಿ ಏನಾದರೂ ಗಳಿಸೋದು, ಮಾಡೋದು, ಇಡೋದು, ಮಾಡಿ ತೋರಿಸುವಂಥದ್ದು ಏನೂ ಇಲ್ಲ. ನಾ ಆತ್ಮ ಪಾವನ ಆಗೋದು, ಏನಾದರೂ ಒಂದು ಪುರುಷಾರ್ಥ ಮಾಡಿ ತನ್ನನ್ನು ಏನಾದರೂ ಮಾಡಿಕೊಳ್ಳುವಂಥದ್ದಿಲ್ಲ. ಆತ್ಮ ಆಗುವುದು ಮಾಡುವುದು ಇಲ್ಲ. ಆತ್ಮ ಪೂರ್ಣ ಇದೆ, ಅಬ್ಸುಲೇಟ್ ಇದೆ. ಆತ್ಮ ಅವಿನಾಶಿ ಇದೆ. ಅವಿನಾಶಿ ಅರ್ಥನೇ ಆಗಿದೆ, ಯಾವುದು ಆದಿನೂ ಇಲ್ಲ ಅಂತ್ಯನೂ ಇಲ್ಲ. ಅವಿನಾಶಿ ಅರ್ಥ ಆಗಿದೆ, ಆತ್ಮದ ಸತ್ಯ ಬದಲಾಗೋದಿಲ್ಲ. ಆತ್ಮದ ಸತೋಗುಣಿ ಶಕ್ತಿಗಳು, ಗುಣಗಳು ಹೆಚ್ಚು ಕಡಿಮೆ ಆಗೋದಿಲ್ಲ. ಇದಕ್ಕೆ ಅವಿನಾಶಿ ಅಂತ ಹೇಳಲಾಗ್ತದೆ. ಆತ್ಮ ಅವಿನಾಶಿ ಆಗಿರುವ ಕಾರಣದಿಂದ ಆತ್ಮ ಹಲ್ಚಲ್ನ ಈ ನಾಟಕದಿಂದ ಪರೆ ಇದೆ. ಈ ಕರ್ಮದ ಫಲದಿಂದ ಆತ್ಮ ಸದಾ ಮುಕ್ತ ಇದೆ. ನಾನು ನನ್ನದೆನ್ನುವಂತಹ ಈ ದೇಹಭಾನದ ಎಲ್ಲ ಸ್ಮೃತಿಗಳಿಂದ ಆತ್ಮ ಮುಕ್ತಿದೆ. ಅಂದಮೇಲೆ ಬಾಬಾ ಹೇಳ್ತಾರೆ, ಮೊದಲು ನೀವು ನಿಮಗೆ ಮುಕ್ತ ಮಾಡಿಕೊಳ್ಳ್ರಿ. ಮುಕ್ತ ಮಾಡಿಕೊಂಡು ಮುಕ್ತಿಯನ್ನು ಕೊಡಲಿಕ್ಕೆ ನೀವು ನಿಮಿತ್ತರಾಗ್ರಿ, ಮುಕ್ತಿ ದಾತ ಆಗ್ರಿ ಅಂತಾರೆ ಬಾಬಾ. ಮುಕ್ತಿ ದಾತ ಆಗೋದು ಅಂದರೆ ಹೇಗೆ? ನಾನು ಆತ್ಮ ನನ್ನ ಒಂದು ಶ್ರೇಷ್ಠ ಸ್ಮೃತಿಯಲ್ಲಿ ಇರ್ತೀನಿ. ಈ ನಾನು ಅಕರ್ತ ಆತ್ಮ, ಸಾಕ್ಷಿ ದೃಷ್ಟ ಆತ್ಮ ಮತ್ತು ಸಂಪೂರ್ಣ ಸತ್ಯವಾಗಿರುವ ಆತ್ಮ. ನಾನು ಸೆಲ್ಫ್ ಸಫಿಸಿಯೆಂಟ್ ಇದ್ದೀನಿ, ನಾ ಭರ್ಪೂರ್ ಇದ್ದೀನಿ, ಸಂಪನ್ನಿದ್ದೀನಿ. ನನಗೆ ಈ ನಾಟಕದಲ್ಲಿ ಯಾವುದು ಆಗುವ, ಮಾಡುವ, ಇಡುವ, ತೊಡುವ, ಉಡುವ ಇಚ್ಛೆ ನನಗಿಲ್ಲ. ಅಷ್ಟು ಮುಕ್ತವಾಗಿರೋ ಆತ್ಮ ಇದ್ದೀನಿ ಎನ್ನುವಂಥ ಸತ್ಯ ಅನುಭವ ಮಾಡ್ತಾ ಎಲ್ಲರೊಳಗೆ ಇದೇ ಒಂದು ಸತ್ಯ ಸ್ವರೂಪವನ್ನೇ ನೋಡೋದು. ಮುಕ್ತಿ ಕೊಡೋದು ಅಂದರೆ ಕೇವಲ ಶಬ್ದದಿಂದ ನೀವು ಮುಕ್ತರಾಗ್ರಿ, ನೀವು ಇಂಥ ಆತ್ಮ ಇದ್ದೀರಿ ಅಂತ ವಾಚಾ ಸೇವೆ ಅಥವಾ ಲಿಟ್ರೇಚರ್ನ ಸೇವೆಯ ಮೂಲಕ ಆತ್ಮಗಳಿಗೆ ಸಂದೇಶ ಕೊಡೋದು ಮುಕ್ತಿ ಅಲ್ಲ. ಮುಕ್ತಿ ಅರ್ಥಾತ್ನ ಯಾರನ್ನೇ ನೋಡ್ತೀನಿ ಅಂತಂದ್ರ ಅವರಿಗೆ ಪಾಪ ಅಂತನೋ, ಬಡವರಂತನೋ, ಬಹಳ ಕೆಟ್ಟ ಅಂತನೋ, ದುಃಖಿ ಇದಾರೆ ಇವರು, ಬಹಳ ರೋಗಿ ಅದಾರೆ ಇವರು ಅಂತ ನೋಡ್ತೀನಿ. ಇದರಿಂದ ಮುಕ್ತ ಆಗ್ರಿ ಅಂತಾರೆ ಬಾಬಾ. ಯಾಕೆ ಹಾಗಾದ್ರೆ ಇದು ತಪ್ಪೇನು? ಇವ್ರು ಬಹಳ ಪೇಷಂಟ್ ಅದಾರ, ಬಹಳ ನೋವಿನೊಳಗದಾರ ಅಂತೇನಂತಂದ್ರೆ ಇದ್ರ ಅರ್ಥ ನಾ ಯಾವ ಕಾನ್ಷಿಯಸ್ ಒಳಗಿದ್ದೀನಿ? ಹ್ಯೂಮನ್ ಕಾನ್ಷಿಯಸ್ನಾಗಿದ್ದೀನಿ. ನಾ ಮನುಷ್ಯ ಅಂತ ತಿಳ್ಕೊಂಡೀನಿ, ಅವ್ರನ್ನೂ ಮನುಷ್ಯ ರೂಪದಲ್ಲಿ ನೋಡ್ತಾ ಇದ್ದೀನಿ. ಮನುಷ್ಯ ಜೀವನದಲ್ಲಿ ಏನು ರೋಗ ಇದೆ, ಚಿಂತೆ ಇದೆ, ದುಃಖ ಇದೆ, ಅಪೂರ್ಣತೆ ಇದೆ, ಅದನ್ನ ರಿಯಲ್ ಅಂತ ತಿಳ್ಕೊತೀನಿ ಅಂತಂದ್ರ ಇದಕ್ಕೆ ಜೀವನ ಬಂಧನ ಅಂತಾರೆ ಬಾಬಾ. ಕ್ಯಾರೆಕ್ಟರ್ ಒಳಗೆ ತಮಗೆ ಸಿಕ್ಕಿರುವ ಪಾತ್ರದೊಳಗಿರುವ ಕಮ್ಜೋರಿಗಳನ್ನು ತಮ್ಮ ಕಮ್ಜೋರಿ ಅಂತ ತಿಳ್ಕೊಂಡು ಅನ್ಯರೊಳಗಿನ ಪಾರ್ಟ್ ಒಳಗಿನ ಕಮ್ಜೋರಿಯನ್ನು ಆ ಆತ್ಮನ ಕಮ್ಜೋರಿ ಅಂತ ತಿಳ್ಕೊಂಡು ಪಾಪ ಅಂತಿರತ್ತಂದ್ರ ಬಾಬಾ ಹೇಳ್ತಾರೆ ಇದು ಜೀವನ ಬಂಧನ, ಇದು ಕಷ್ಟ, ಇದು ದುಃಖ. ಇದಕ್ಕೆ ಈ ಸ್ಥಿತಿಯಿಂದ ಬಾಬಾ ಮುಕ್ತ ಮಾಡೋದಕ್ಕಾಗಿಯೇ ಈ ನಾಟಕದಲ್ಲಿ ಸತ್ಯ ಜ್ಞಾನ ಕೊಡಲಿಕ್ಕೆ ಬಾಬಾ ಬಂದಿದ್ದಾರೆ. ಅಂದ ಮೇಲೆ ಎಲ್ಲರ ಆತ್ಮದೊಳಗೆ ಯಾವ ಸಂಪೂರ್ಣ ಸತ್ಯ ಆತ್ಮ ಸ್ವರೂಪ ಇದೆಯಲ್ಲ ಅದನ್ನು ನೋಡುವುದೇ ಮುಕ್ತಿ ಕೊಡೋದಾಗಿದೆ. ಅಂದರೆ ಅನೇಕ ಬಾರಿ ಹೀಗಾಗ್ತಿರ್ತದ, ಬಹಳ ಬಡ
ನಿರ್ಗತಿಕ ಮಕ್ಕಳನ್ನು ನೋಡಿದಾಗ ಹೀಗೆ ಅನ್ನಿಸ್ತಾ ಇರ್ತಿತ್ತು, ಎಷ್ಟು ದೇವ್ರೆ, ಎಷ್ಟು ಬಡತನ ಇದೆ ಈ ಮಕ್ಕಳಿಗೆ, ಎಷ್ಟು ರೋಗ ಇದೆಯಲ್ಲ. ಹೀಗೆ ಯಾರಾದರೂ ಪೇಷಂಟ್ ನೋಡಿದ್ರೆ ಎಷ್ಟು ನರಳ್ತಾ ಇದ್ದಾರ ಬಾಬಾ. ಅಥವಾ ಅಜ್ಞಾನ ಕಾಲದಲ್ಲೂ ಕೂಡ ಹೀಗೆ ಅನ್ನಿಸ್ತಾ ಇತ್ತು, ದೇವ್ರೆ ಇವ್ರಿಗೆ ಎಷ್ಟು ಕಷ್ಟ ಇದೆಯಪ್ಪ, ಇದರಿಂದ ಮುಕ್ತ ಮಾಡು ಅಂತನೋ. ಅಥವಾ BK ಜೀವನದಲ್ಲೂ ಕೂಡ ಅನೇಕ ಬಾರಿ ಹೀಗೆ ಅನ್ನಿಸ್ತಿತ್ತು, ಬಾಬಾ ಇವ್ರಿಗೆ ಎಷ್ಟು ದೇಹದ ನೋವಿದೆ, ಇದು ಯಾಕೆ ಮುಕ್ತ ಆಗಬಾರ್ದು ಬಾಬಾ, ನೀವು ಮುಕ್ತ ಯಾಕೆ ಮಾಡಬಾರ್ದು, ನಿನ್ನ ಕೈಯಲ್ಲಿ ಇದೆಯಲ್ಲ ಅಂತ ಅನ್ನಿಸ್ತಾ ಇತ್ತು. ಯಾಕೆ ಅಂದರೆ ನಾನು ಆ ಕ್ಷಣದಲ್ಲಿ ಕ್ಯಾರೆಕ್ಟರ್ ಕಾನ್ಷಿಯಸ್ಸಲ್ಲಿ ಇದ್ದೀನಿ ಅಂದ್ರೆ ನಾನು ಅವರು ಆ ಕ್ಯಾರೆಕ್ಟರನ್ನು ನೋಡ್ತೀನಿ. ಆದರೆ ಬಾಬಾ ಹೇಳ್ತಾರ, ಇದರಿಂದ ನೀವು ಮುಕ್ತ ಆಗ್ರಿ. ಯಾಕೆ? ಯಾವುದೇ ಒಂದು ಇವತ್ತು ಜಗತ್ತಿನಲ್ಲಿ ಮನುಷ್ಯ ಕಷ್ಟದ ಅನುಭವ ಮಾಡ್ತಾ ಇದ್ದಾನತ್ತಂದ್ರೆ, ರೋಗದ ಫೀಲಿಂಗ್ ಮಾಡ್ತಾ ಇದ್ದಾನತ್ತಂದ್ರೆ, ಅಥವಾ ಅನಾಥ ಪ್ರಜ್ಞೆ ಅವನಿಗೆ ಕಾಡ್ತಾ ಇದೆಯತ್ತಂದ್ರೆ, ಇದು ರಿಯಲ್ ಅಲ್ಲ ಅಂತಾರೆ ಬಾಬಾ. ಇದು ವಿಶ್ವ ನಾಟಕದ ಒಂದು ಸ್ಕ್ರೀನ್ ಮೇಲೆ ಆತ್ಮ ಸ್ಕ್ರಿಪ್ಟೆಡ್ ಸ್ಟೋರಿ ಅನುಸಾರ ಅವರು ಆ್ಯಕ್ಟಿಂಗ್ ಮಾಡ್ತಿದ್ದಾರೆ. ಆ್ಯಕ್ಟಿಂಗ್ ಒಳಗೂ ದುಃಖ ಇದೆ, ಪಾರ್ಟ್ ಒಳಗೆ ದುಃಖ ಇದೆ, ಚಿಂತೆ ಇದೆ, ರೋಗ ಇದೆ. ಇದು ರಿಯಲ್ ಅಲ್ಲ. ಅವರೊಳಗಡೆ ಇರುವ ಯಾವ ಆತ್ಮ ಇದೆಯಲ್ಲ, ಆತ್ಮ ದುಃಖಿ ಇಲ್ಲ, ಆತ್ಮ ರೋಗಿ ಇಲ್ಲ, ಆತ್ಮ ಎವರ್ ಪ್ಯೂರ್ ಇದೆ ಅನ್ನುವ ಸತ್ಯ ಬಾಬಾ ಸದಾ ತನ್ನ ಜಾಗೃತ ಅವಸ್ಥೆಯಲ್ಲಿ ಇದ್ದುಕೊಂಡು ಬಾಬಾ ಸದಾ ಮಕ್ಕಳನ್ನು ನೋಡ್ತಾರೆ. ಎವರ್ ಲವ್ಫುಲ್ ಮಕ್ಕಳನ್ನು ನೋಡ್ತಾರೆ, ಎವರ್ ಪ್ಯೂರ್, ಎವರ್ ಹೆಲ್ದಿ ಮಕ್ಕಳನ್ನು ನೋಡ್ತಾರೆ. ಹೀಗಾಗಿ ಬಾಬಾ ಮುಕ್ತಿದಾತ. ಸದಾ ಈ ನಾಟಕದ ದುಃಖ ಸುಖ ಚಿಂತೆಯಿಂದ ಬಾಬಾ ಮುಕ್ತಿದ್ದಾರೆ. ಹಾಗೇ ಬಾಬಾ ತಮ್ಮ ಸತ್ಯ ಜ್ಞಾನವನ್ನು ಕೊಟ್ಟು ನಮಗೂ ಕೂಡ ತಮ್ಮ ಸಮಾನ ಮುಕ್ತಿದಾತ ಮಾಡೋದಕ್ಕಾಗಿಯೇ ಈ ನಾಟಕದಲ್ಲಿ ಬಂದಿದ್ದಾರೆ. ಅದಕ್ಕೆ ಬಾಬಾ ನಮಗೆ ಹೇಳ್ತಾ ಇದ್ದಾರೆ, ಮಕ್ಕಳೇ ಮುಕ್ತ ಆಗ್ರಿ. ಮೊದಲು ಸ್ವಯಂವನ್ನು ಮುಕ್ತ ಮಾಡಿಕೊಡ್ರಿ. ಅಂದರೆ ನಾನು ಶರೀರ ಇದ್ದೀನಿ, ನಾನು ಅಕ್ಕೋರ್, ನಾನು ಅಣ್ಣವ್ರಿದ್ದೀನಿ, ಅಥವಾ ನಾನು ಸೀನಿಯರ್ BK ಅಥವಾ ಇನ್ಚಾರ್ಜ್, ಇದಂತೂ ಇನ್ನೂ ದೇಹಭಾನ ಅಭಿಮಾನ, ಇವೆಲ್ಲವುಗಳಿಂದ ಮುಕ್ತ ಆಗ್ರಿ ಅಂತಾರೆ ಬಾಬಾ. ದೇಹಭಾನದ ಈ ಸಂಸಾರದಿಂದ, ಈ ಡ್ರಾಮಾದಿಂದ ನಿಮ್ಮನ್ನು ಮುಕ್ತ ಮಾಡಿಕೊಡ್ರಿ, ಮುಕ್ತಿದಾತ ಆಗ್ರಿ ಮತ್ತು ಬೇರೆಯವರಿಗೂ ಮುಕ್ತಿ ಕೊಡಲಿಕ್ಕೆ ನಿಮಿತ್ತರು ಆಗ್ರಿ ಅಂತ ಮುರಳಿಯ ವಿಸ್ತಾರದಲ್ಲಿ ನೋಡೋಣ. ಬಾಬಾ ಇವತ್ತು ಸ್ನೇಹದ ಸಾಗರ ಮಕ್ಕಳನ್ನು ನೋಡ್ತಾ ಇದ್ರು. ಇವತ್ತಿನ ಮುರಳಿ ಡೇಟ್ 18 ಜನವರಿ 18ನೇ ತಾರೀಕು ಸ್ಮೃತಿ ದಿನದ ನಿಮಿತ್ತ ಮುರಳಿ ಇರೋದ್ರಿಂದ ಬಾಬಾ ಸ್ನೇಹಿ, ಬಾಬಾ ಬಾಪ್ ದಾದಾ ಸ್ನೇಹಿ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಸ್ನೇಹದಲ್ಲೂ ಕೂಡ ಎರಡು ರೀತಿಯ ಮಕ್ಕಳು ಬಾಬಾ ಎದುರುಗಡೆ ಕಾಣಿಸ್ತಾ ಇದ್ರು. ಒಬ್ಬರು ಲವ್ಲಿ ಮಕ್ಕಳು, ಇನ್ನೊಬ್ಬರು ಲವ್ಲಿನ್ ಮಕ್ಕಳು. ಲವ್ಲಿ ಎಲ್ಲರೂ ಇದ್ದಾರೆ ಅಂತ. ಯಾವುದೇ ಲೌಕಿಕದಲ್ಲಿ ತಂದೆ ತಾಯಿಗೆ ಮಕ್ಕಳು ಅಂದರೆ ಎಲ್ಲರಿಗೂ ಪ್ರೀತಿ ಅಂತ. ಎಲ್ಲ ಮಕ್ಕಳು ಅಪ್ಪ ಅಮ್ಮನಿಗೆ ಬಹಳ ಪ್ರಿಯ. ಹಾಗೇ ಬಾಬಾರವರಿಗೂ ಲವ್ಲಿ ಮಕ್ಕಳು ಅಂತ. ಎಲ್ಲ ಮಕ್ಕಳು ಬಾಬಾಗೆ ಬಹಳ ಪ್ರಿಯ. ಆದರೆ ಕೆಲವು ಮಕ್ಕಳು ಲವ್ಲೀನ್ ಇದ್ದಾರೆ ಅಂತ. ಲವ್ಲೀನ್ ಅರ್ಥಾತ್ ಸಂಪೂರ್ಣ ಪರಮಾತ್ಮ ತಂದೆಯ ಆಜ್ಞೆ ಅನುಸಾರ ನಡೀತಾ, ಅರ್ಥಾತ್ ಸಂಪೂರ್ಣ ತಮ್ಮ ಆತ್ಮ ಸತ್ಯದಲ್ಲಿ ಸ್ಥಿತ ಆಗಿ ಆತ್ಮ ಆಗಿರುವ ಸತ್ಯದ ಅನುಭವದೊಳಗ ಬಾವನ್ ಸಂಘದಲ್ಲಿ ಇರ್ತಾರೆ, ಬಾವನ್ ಜೊತೆ ಕಂಬೈಂಡ್ ಇರ್ತಾರೆ. ಅವರೇ ಲವ್ಲೀನ್ ಮಕ್ಕಳು. ಎರಡು ಪ್ರಕಾರದ ಮಕ್ಕಳನ್ನು ನೋಡಿದ್ರು. ಎಲ್ಲ ಮಕ್ಕಳ ಹೃದಯದಿಂದ ಗೀತೆ ಬರ್ತಾ ಇತ್ತು, ಮೇರಾ ಬಾಬಾ. ಎಲ್ಲರ ಹೃದಯದಲ್ಲಿ ಏನಿದೆ, ಮಕ್ಕಳ ಹೃದಯದಲ್ಲಿ ನನ್ನ ಬಾಬಾ ಅಂತ. ಹಾಗೆ ಬಾಪ್ ದಾದಾರ ಹೃದಯದಂದು ಕೂಡ ಗೀತೆ ಕೇಳಿ ಬರ್ತಾ ಇತ್ತು, ಮೇರೆ ಬಚ್ಚೆ ಲಾಡ್ಲೆ ಬಚ್ಚೆ, ನನ್ನ ಮಕ್ಕಳೇ, ಮುದ್ದಿನ ಮಕ್ಕಳೇ. ಬಾಪ್ ದಾದಾ ಕೆ ಬಿ ಸಿರ್ತಾಜ್ ಬಚ್ಚೆ. ಬಾಬಾ ತನ್ನ ಕಿರೀಟದ ಮುಕುಟವನ್ನಾಗಿ ಮಾಡ್ಕೊಳ್ತಾರೆ ಅಂತಂದರೆ, ಕ್ಯಾರೆಕ್ಟರ್ ಕಾನ್ಷಿಯಸ್ನಲ್ಲಿರುವಂತಹ ಮಕ್ಕಳೆಂದಿಗೂ ಭಗವಂತನ ಕಿರೀಟಧಾರಿ ಆಗಕ್ಕ, ಆ ಮುಕುಟ ಮಣಿ ಆಗಕ್ಕೆ ಎಂದಿಗೂ ಸಾಧ್ಯ ಇಲ್ಲ. ಕೇವಲ ಆತ್ಮಾರೂಪಿ ಬಾಪ್ ಸಮಾನ್ ಎವರ್ ಪ್ಯೂರ್ ಆಗಿರುವಂತಹ ಮಕ್ಕಳೇನಿದಾರಲ್ಲ, ಅವರು ಅವಶ್ಯ ಪರಮಾತ್ಮನ ಒಂದು ಮುಕುಟ ಮಣಿಗಳಾಗಲಿಕ್ಕೆ ಸಾಧ್ಯ ಇದೆ. ಸೊ ಇವತ್ತು ಸ್ಮೃತಿಯ ದಿನ ಆಗಿರುವ ಕಾರಣದಿಂದ ಮನಸ್ಸಿನಲ್ಲಿ ಎಲ್ಲರಲ್ಲಿ ಒಂದು ಲೇಹರ್ ಅಲೆಗಳು ಉತ್ಪನ್ನ ಆಗ್ತಾ ಇದ್ದಾವ. ಅನೇಕರಲ್ಲಿ ಸ್ನೇಹದ ನಕ್ಷತ್ರ, ಸ್ನೇಹದ ಒಂದು ಮಣಿ ಬಾಬನಿಗೆ ಅರ್ಪಣೆ ಆಗ್ತಾ ಇದ್ದಾವ. बाबा भी अपने स्नेही बाहों की माला बच्चों को पहना रहे हैं.
ಸ್ನೇಹಿ ಮಕ್ಕಳನ್ನ ತಮ್ಮ ಒಂದು ಮಾಲೆ ಸ್ವರೂಪದಲ್ಲಿ ಬಾಬಾ ಧರಿಸ್ತಿದ್ದಾರೆ. ಬೇಹದ್ ಕಿ ಬಾಪ್ ದಾದಾ ಕಿ ಬೇಹದ್ ಕಿ ಬಾಹೋ ಮೇ ಸಮಾ ಗಯೆ. ಬೇಹದ್ ಅನ್ಲಿಮಿಟೆಡ್ ಪ್ರೇಮ ಉಳ್ಳಂತಹ ಬಾಬಾನ ಹೃದಯದೊಳಗ, ಬಾಬಾರವರ ಮಡಿಲೊಳಗ ಈ ಎಲ್ಲ ಬೇಹದ್ದಿನ ಮಕ್ಕಳು ಸಮಾವೇಶಗೊಂಡಿದ್ದಾರೆ ಅಂದ್ರೆ ಬಾಬಾ ಆ ಪರಮಾತ್ಮ ಅನ್ಲಿಮಿಟೆಡ್ ಇದ್ದಾರೆ ಪ್ರೇಮದಲ್ಲಿ, ಅನಂತ ಇದ್ದಾರೆ. ಬಾಬಾ ಅನಂತ ಪ್ರೇಮದ ಸಾಗರ ಆಗಿರುವಂತಹ ಬಾಬಾನ ಹೃದಯದೊಳಗ, ಸ್ನೇಹದೊಳಗ ಎಲ್ಲ ಮಕ್ಕಳು ಸ್ನೇಹದ ಒಂದು ಬಂಧನದಲ್ಲಿ, ಪ್ರೇಮದ ಮಧುರ ಬಂಧನದಲ್ಲಿ ಅನುಭವ ಮಾಡ್ತಿದ್ದಾರೆ. ಆಜ್ ಸಬ್ ವಿಶೇಷ ಸ್ನೇಹಕ್ಕೆ ವಿಮಾನ ಮೇ ಪਹੁಂಚ ಗಯೇನಾ, ತಾವೆಲ್ಲರೂ ವಿಶೇಷ ಸ್ನೇಹದ ವಿಮಾನದಲ್ಲಿ ತಲುಪಿದ್ದೀರಲ್ಲ ಅಂತ ಹೇಳ್ತಾರೆ ಬಾಬಾ. ತೋ ಹರ್ ಸ್ಮೃತಿ ಸೆಕೆಂಡ್ ಮೇ ಸಮರ್ಥ ಬನಾ ದೇತಿ ಹೇ. ಅಂಡರ್ಲೈನ್, ನಾ ಯಾರು? ನಾ ಆತ್ಮ, ಸಂಪೂರ್ಣ ಆತ್ಮ ಇದ್ದೀನಿ ಅನ್ನುವ ಈ ಸ್ಮೃತಿ ನಿಮ್ಮನ್ನ ಸಮರ್ಥರನ್ನಾಗಿ ಮಾಡ್ತಂತಾರೆ ಬಾಬಾ. ಸಮರ್ಥಾರ್ಥ ರೋಲಿಂದ ಡಿಟ್ಯಾಚ್ ಆಗಿರುವಂತಹ ಸಂಪೂರ್ಣತೆ ಅನುಭವ. ರೋಲಿಂದ ಡಿಟ್ಯಾಚ್ ಇಲ್ಲ ಅಂದರೆ ಎಂದಿಗೂ ಸಂಪೂರ್ಣ ಸಮರ್ಥ ಶಕ್ತಿಶಾಲಿ ಅನುಭವ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ರೋಲಲ್ಲಿ ಭಾಳ ಡಿಫೆಕ್ಟ್ ಇದೆ, ರೋಗ ಇದೆ, ಚಿಂತೆ ಇದೆ, ದುಃಖ ಇದೆ, ಅನೇಕ ಕಮಿ ಅದಾವ, ಅನೇಕ ಬೇಕು ಇದೆ. ಅಂದ ಮೇಲೆ ಬಾಬಾ ಹೇಳ್ತಾರೆ ಒಂದು ಸ್ಮೃತಿನೂ ಕೂಡ ಸಮರ್ಥರನ್ನಾಗಿ ಮಾಡ್ತದೆ. ಒಂದು ಸ್ಮೃತಿ, ನಾನು ಯಾರು ಸಂತಾನ ಇದ್ದೀನಿ, ನಾ ಏನಿದ್ದೀನಿ ಅನ್ನೋ ಒಂದು ಸ್ಮೃತಿಯೂ ಕೂಡ ನಿಮ್ಮನ್ನು ಸಮರ್ಥರನ್ನಾಗಿ ಮಾಡ್ತದಂತಾರೆ ಬಾಬಾ. ಸ್ಮೃತಿಯೋ ಕಿ ಲಿಸ್ಟ್ ಸೆಕೆಂಡ್ ಮೇ ಸ್ಮೃತಿ ಮೇ ಆ ಜಾತಿ ಹೇನಾ. ನೆನಪುಗಳ ಲಿಸ್ಟ್ ಅಂತಾರೆ ಬಾಬಾ, ಸ್ಮೃತಿಗಳ ಲಿಸ್ಟ್ ಒಂದು ಸೆಕೆಂಡ್ನಲ್ಲಿ ಸ್ಮೃತಿಯಲ್ಲಿ ಬರುತ್ತಲ್ಲ. ನಾ ಏನಿದ್ದೀನಿ, ನಾ ಯಾರು ಸಂತಾನ ಇದ್ದೀನಿ, ನಾ ಏನಿದ್ದೀನಿ ಅನ್ನೋದೇ ದೊಡ್ಡ ಲಿಸ್ಟ್ ಇದೆ. ನಾನು ಮುಕ್ತಿದಾತ ಇದ್ದೀನಿ, ನಾನು ಸಂಪೂರ್ಣ ಬಾಪ್ ಸಮಾನಾತ್ಮ ಇದ್ದೀನಿ, ನಾನು ಸತ್ಯ ಇದ್ದೀನಿ, ನಾ ಆತ್ಮ ಅವಿನಾಶಿ ಇದ್ದೀನಿ. ಹೀಗೆ ಎಲ್ಲ ಸ್ಮೃತಿ ಒಂದು ಸೆಕೆಂಡ್ನಲ್ಲಿ ಬರುತ್ತಲ್ಲ ಅಂತಾರೆ ಬಾಬಾ. तो स्मृति सामने आते समर्थी का नशा चढ़ जाता है. अंडरलाइन, ಸ್ಮೃತಿ, ನಾನು ಯಾರಿದ್ದೀನಿ, ನಾ ಅವಿನಾಶಿ ಇದ್ದೀನಿ, ಭರ್ಪೂರ್ ಇದ್ದೀನಿ, ಸಂಪನ್ನ ಇದ್ದೀನಿ ಅನ್ನುವಂಥ ಸ್ಮೃತಿ ಏನಿದೆಯಲ್ಲ, ನಾ ಆತ್ಮ ಹೀಗಿದ್ದೀನಿ ಅನ್ನೋದು, ಇದು ನಿಮಗೆ ಸಾಮರ್ಥ್ಯದ ನಶ ಏರಿಸ್ಬಿಡ್ತದೆ ಅಂತ ಹೇಳ್ತಾರೆ ಬಾಬಾ. ಪೆಹಲಿ ಸ್ಮೃತಿ ಯಾದೇನಾ, ಮೊಟ್ಟ ಮೊದಲನೆಯ ಸ್ಮೃತಿಯು ಕೂಡ ತಮಗೆ ನೆನಪಿದೆಯಲ್ಲ. ತೋ ಜಬ್ ಬಾಬಾ ಕೆ ಬನೆ ತೋ ಬಾಬಾನೇ ಕ್ಯಾ ಸ್ಮೃತಿ ದಿಲಾಯಿ. ಬಾಬನ ಮಗು ಆದಾಗ ಬಾಬಾ ನಿಮಗೆ ಯಾವ ಸ್ಮೃತಿ ಕೊಟ್ಟರು? ಆಪ್ ಕಲ್ಪ ಪೆಹಲೆ ವಾಲಿ ಭಾಗ್ಯವಾನ್ ಆತ್ಮ ಹೋ. ಬಾಬಾ ನೆನಪು ಕೊಡಿಸಿದ್ರು, ನೀವು ಆತ್ಮ ಮಕ್ಕಳಿದ್ದೀರಿ, ಆದ್ರೆ ಕಲ್ಪದ ಮೊದಲಿನ ಮಕ್ಕಳು, ನೀವು ಭಾಗ್ಯವಂತ ಮಕ್ಕಳಿದ್ದೀರಿ. ಕಲ್ಪದ ಮೊದಲು ನೀವು ನನ್ನ ಮಗುವಾಗಿ ಸತ್ಯದ ಅರಿವನ್ನು ಮಾಡಿಕೊಂಡು ಸದಾ ಜಾಗೃತ ಜ್ಯೋತಿಗಳಾಗಿ ಜೀವನ್ಮುಕ್ತ ಸ್ಥಿತಿ ಅನುಭವ ಮಾಡಿರುವಂತಹ ಅದೇ ಭಾಗ್ಯವಾನ ಮಕ್ಕಳು ನೀವು ಅಂತ ಬಾಬಾ ಸ್ಮೃತಿ ಕೊಡಿಸ್ತಿದ್ದಾರೆ. ಯಾದ್ ಕರೋ ಇಸ್ ಪೆಹಲಿ ಸ್ಮೃತಿ ಸೆ ಕ್ಯಾ ಪರಿವರ್ತನ ಆಗಯ. ನೆನಪು ಮಾಡಿಕೊಡ್ರಿ, ಈ ಮೊದಲನೇ ಸ್ಮೃತಿಯಿಂದ ನಿಮಗೇನು ಶಕ್ತಿ ಬಂದಿದೆ ಅಂತ, ಏನಾಯಿತು ಅಂತ ನೆನಪು ಮಾಡಿಕೊಡ್ರಿ. ಏನು ನಿಮ್ಮ ಜೀವನದಲ್ಲಿ ಪರಿವರ್ತನೆ ಬಂತು ಅಂದರೆ, ನಾನು ಕಲ್ಪದ ಮೊದಲಿನ ಆ ಭಾಗ್ಯವಾನ ಆತ್ಮ ಇದ್ದೀನಿ ಅನ್ನುವ ನೆನಪಿನಿಂದ ಏನು ಪರಿವರ್ತನೆ ಆಗಿದೆ. ಆತ್ಮ ಅಭಿಮಾನಿ ಬನ್ನೆ ಸೆ ಪರಮಾತ್ಮ ಬಾಬಾ ಕೆ ಸ್ನೇಹ ನಶಾ ಚढ़ गया. ಅಂಡರ್ಲೈನ್, ಕಿತ್ನಾ ಖೂಬಸೂರತ್ ಬಾತ್. ನನಗೆ ಸ್ಮೃತಿ ಬಂತು, ನಾ ದೇಹ ಅಲ್ಲ, ನಾನು ಸಾಯುವ ಶರೀರ ಅಲ್ಲ, ನಾ ವಿನಾಶಿ ಆತ್ಮ ಇದ್ದೀನಿ ಅನ್ನುವ ಸತ್ಯ ಯಾವಾಗ ಸ್ಮೃತಿಯಲ್ಲಿ ಬಂತು, ನಾ ಈಶ್ವರನ ಸಂತಾನ ಇದ್ದೀನಿ ಅನ್ನುವಂತಹ ಈ ಮೊದಲನೇ ಸ್ಮೃತಿ ಯಾವಾಗ ಬಂತು, ಬಾಬಾ ಹೇಳ್ತಾರೆ ಏನು ಪರಿವರ್ತನೆ ಬಂತು? ಪರಿವರ್ತನೆ ಬಂತು, ಆತ್ಮ ಅಭಿಮಾನಿ ಆಗೋದ್ರಿಂದ ಪರಮಾತ್ಮನ ಸ್ನೇಹದ ಪಾತ್ರ ಆಗ್ಬಿಟ್ರಿ ಅಂತ. ಭಗವಂತನ ಸ್ನೇಹಕ್ಕೆ ನಾವು ಪಾತ್ರರಾದ್ವಿ, ಆ ನಶಾ ಏರ್ಬಿಡ್ತು ಅಂತಾರೆ ಬಾಬಾ. ಕ್ಯೂ ನಶಾ ಚಢ? ನಶಾನು ಯಾಕೆ ಏರ್ತು? ದಿಲ್ ಸೆ ಪೆಹಲಾ ಸ್ನೇಹ ಕ ಶಬ್ದ ಕೌನ್ಸಾ ನಿಕ್ಲಾ, ಮೇರಾ ಮೀಠಾ ಬಾಬಾ. ನಮ್ಮ ಹೃದಯದಿಂದ ಈ ಶಬ್ದ ಬಂದಿದೆಯಲ್ಲ, ಹೃದಯದಿಂದ, ಈ ನನ್ನ ಬಾಬಾ ಅಂದರೆ ನಾ ದೇಹ, ನಾ ರೋಲ್ ಅಲ್ಲ, ನಾ ಇಂಥವ್ರ ಅಪ್ಪ ಅಮ್ಮ, ಇಂಥ ಮನೆತನ, ಇದು ವಿನಾಶ್ ಹಲ್ಚಲ್ ಎಂಡ್ ಆಗೋದ್ರಿಂದ ನಾನು ಪರೇಶಾನ್ ಇದ್ದೆ. ಆದರೆ ಈಗ ಸ್ಮೃತಿ ಬಂದಿದೆ, ಅವಿನಾಶಿ ಆಗಿರುವಂತಹ ಸರ್ವಶ್ರೇಷ್ಠ ಭಗವಂತನ ಸಂತಾನಿದೀನಿ ಅನ್ನುವಂತಹ ಯಾವ ಸ್ಮೃತಿ,
ಈ ಸ್ಮೃತಿಯಿಂದ ನನಗೆ ಈ ಸತ್ಯ ಫೀಲ್ ಆಯಿತು. ಮೇರಾ ಮೀಠಾ ಬಾಬಾ, ನನ್ನವರು ಅಂದರೆ ಆ ಮಧುರ ತಂದೆ ಅನ್ನೋದು ಯಾವಾಗ ನಿಮ್ಮ ಹೃದಯದಿಂದ ಬಂತೋ, ಇಸ್ ಗೋಲ್ಡನ್ ಶಬ್ದ ನಿಕಲ್ನೆ ಸೆ ಕ್ಯಾ ಚಡ, ಈ ಗೋಲ್ಡನ್ ವರ್ಡ್ ಅಂತ ಹೇಳ್ತಾರೆ ಬಾಬಾ. ಮೇರಾ ಬಾಬಾ, ಮೇರಾ ಮೀಠಾ ಬಾಬಾ ಇದೆಯಲ್ಲ, ಇದು ಬಂಗಾರದ ಶಬ್ದ. ಇದರಿಂದ ಏನು ಏರ್ತು ತಮಗೆ? ಸಾರಿ ಪರಮಾತ್ಮ ಪ್ರಾಪ್ತಿಯ ಮೇರಾ ಬಾಬಾ कहने से, ಬಾಬಾ ಹೇಳ್ತಾರೆ ಏನು ನಶಾ ಏರ್ತು? ಮೇರಾ ಮೀಠಾ ಬಾಬಾ ಅನ್ನೋದ್ರಿಂದ ಏನಾಯಿತು? ತಾವೆಲ್ಲ ಮಕ್ಕಳ ಸ್ಮೃತಿಯೊಳಗ ಒಂದು ನಶೆಯೊಳಗೆ ಏನು ಬದಲಾವಣೆ ಆಯಿತು ಅಂತಂದರೆ, ಸಾರಿ ಪರಮಾತ್ಮ ಪ್ರಾಪ್ತಿಯ मेरा बाबा कहने से, जानने से, मानने से आपकी अपनी प्राप्तियाँ हो गई. विशेष ट्रिपल अंडरलाइन, विशेष, कितना सुंदर, कितना दिल को छू लेने वाला ಮಹಾವಾಕ್ಯ. ಯಾವ ಕ್ಷಣ ನೀವು ಹೃದಯದಿಂದ ನನ್ನ ಬಾಬಾ ಅಂತ ಸ್ವೀಕಾರ ಮಾಡಿದ್ರಿ, ಹೇಳಿದ್ರಿ, ಮತ್ತು ನನ್ನ ಬಾಬಾನನ್ನು ತಿಳ್ಕೊಂಡ್ರಿ, ನನ್ನ ಬಾಬಾ ಯಾರಿದ್ದಾರೆ ಪರಮಾತ್ಮನನ್ನು ತಿಳ್ಕೊಂಡು ಅರ್ಥಕೊಂಡು ಒಪ್ಕೊಂಡ್ರಿ, ನನ್ನ ಬಾಬಾ ಅಂತ ಒಪ್ಕೊಂಡ್ರಿ, ಮತ್ತು ಬಾಬಾನ ಒಪ್ಕೊಂಡು ಬಾಬಾನ ಅನುಸಾರ ನಡಿಲಿಕ್ಕತ್ರಿ. ಸೊ ಬಾಬಂತ ಏನಲ್ಲ ಅಂದರೆ ಭಗವಂತನ ಏನೆಲ್ಲ ಪ್ರಾಪ್ತಿ ಇದೆ, ಭಗವಂತನ ಹತ್ರ ಏನೆಲ್ಲ ಇದೆ ಅದು ನಂದಾಗ್ಬಿಡ್ತು ಅಂತ. ಎಷ್ಟು ಸುಂದರ, ಎಷ್ಟು ಭಾಗ್ಯದ ಮಾತು ಅಂತ, ಎಷ್ಟು ಭಾಗ್ಯದ ಮಾತಿದು, ಪ್ರಾಪ್ತಿ ಇದು, ಬಹಳ ಶ್ರೇಷ್ಠ ಪ್ರಾಪ್ತಿ ಇದು. ಭಗವಂತಂದು ಏನಿದೆ ಅದು ನಂದಾಗ್ಬಿಡ್ತು ಅಂತ ಅನುಭವ ಏನಾ? ಭಗವಂತಂದು ಎಲ್ಲ ಪ್ರಾಪರ್ಟಿ ನನ್ನ ಪ್ರಾಪರ್ಟಿ ಅಂತ ಅನುಭವ ಮಾಡಿದರ ಅನುಭವ ಇದೆಯಲ್ಲ. तो मेरा बाबा कहने से कितनी प्राप्तियाँ आपकी हो गई. मेरा बाबा ಅನ್ನೋದ್ರಿಂದ ಎಷ್ಟೊಂದು ಪ್ರಾಪ್ತಿಗಳು ನಿಮ್ಮ ಪ್ರಾಪ್ತಿ ಆದವು ಅಂತಾರೆ ಬಾಬಾ. जहाँ प्राप्तियाँ होती वहाँ याद करनी नहीं पड़ती, लेकिन स्वतः ही याद आती है. ನನ್ನ ಪ್ರಾಪ್ತಿ ಅಂದಮೇಲೆ ನಂದು ಎಂದಾದರೂ ಮರಿತೀವಾ? ನಾವೆಲ್ಲಾದ್ರೂ ಭೋಜನ ಸ್ವೀಕಾರ ಮಾಡುವಾಗ ನಮ್ಮ ಪರ್ಸ್, ನಾವು ಯೂಸ್ ಮಾಡುವಂತಹ ಮೊಬೈಲ್ ಅಥವಾ ಕರ್ಚಿಪ್ ನಾವು ಎಲ್ಲಾದರೂ ಇಟ್ಟಿರ್ತೀವಿ. ಯಾರಾದರೂ ಇದು ಯಾರ್ದು ಅಂತ ಕೇಳಿದ್ರೆ ನನ್ನ ಮೊಬೈಲ್ ಅಂತ ಹೇಳ್ತೇವೆ, ಇದು ನನ್ನ ಕರ್ಚಿಪ್, ನನ್ನ ಬ್ಯಾಗ್, ಇದು ನನ್ನ ವಸ್ತು ಅಂತ ಹೇಳ್ತೇವೆ. ಎಷ್ಟು ತಕ್ಷಣ ಹೇಳ್ಬಿಡ್ತೀರಲ್ಲ. ಹಾಗೆ ಬಾಬಾ ಹೇಳ್ತಾರೆ, ನನ್ನ ಬಾಬಾ ಅಂತ ಹೃದಯದಿಂದ ಯಾರು ಸ್ವೀಕಾರ ಮಾಡ್ತಾರೋ, ಅನುಭವ ಮಾಡ್ತಾರೋ, ಅವರಿಗೆ ಬಾಬನ ಎಲ್ಲ ಪ್ರಾಪ್ತಿ ತಮ್ಮ ಪ್ರಾಪ್ತಿ ಆಗ್ತಾವೆ. ಅಂದಮೇಲೆ ಇದು ನಂದಲ್ಲ, ನನ್ನ ಬಾಬಾ ಅಲ್ಲ, ಅವರು ಯಾರಿದ್ದಾರೆ? ಅವರು ನನ್ನ ಬಾಬಾ ಇದ್ದಾರ. ಅಂದಮೇಲೆ ಬಾಬಾ ಹೇಳ್ತಾರೆ, ಎಲ್ಲಿ ಪ್ರಾಪ್ತಿ ಇರ್ತದ ಅಲ್ಲಿ ಆ ಪ್ರಾಪ್ತಿ ನನ್ನ ವಸ್ತುವನ್ನು ನಾನು ನೆನಪು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ನಂದ ಇದೆ ಅಂದಮೇಲೆ ಅದು ಸದಾ ನೆನಪಿನೊಳಗೆ ಇದ್ದೇ ಇರ್ತದೆ. ಅಂದಮೇಲೆ ಇಲ್ಲಿ ಅವಿನಾಶಿ ಪ್ರಾಪ್ತಿ ಪರಮಾತ್ಮ ನನ್ನವ್ರು ಅಂದಮೇಲೆ ನನ್ನವರೆಂದರೆ ಮರಿಲಿಕ್ಕೆ ಸಾಧ್ಯ ಇದೆಯಾ? ನನ್ನ ವಸ್ತು ಎಂದಾದರೂ ನಾನು ಮರೆತು ಹೋಗಲಿಕ್ಕೆ ಸಾಧ್ಯ ಇದೆ ಏನು ಅಂತಾರೆ ಬಾಬಾ. ನೆನಪು ತಾನಾಗಿಯೇ ಬರ್ತದೆ. ತೋ ಬಾಬಾ ಕ ಖಜಾನಾ ಮೇರಾ ಖಜಾನಾ ಹೋಗಯನಾ ಬಾಬಾ ಅಂತಾರೆ. ಬಾಬನ ಖಜಾನೆಗಳೆಲ್ಲ ಯಾರ ಖಜಾನೆ? ಈಗ ಅವೆಲ್ಲ ನನ್ನ ಖಜಾನೆ. ತೋ ಮೇರಾಪನ್ ಯಾದ್ ಕಿಯಾ ನೈ ಜಾತ. ನಂದನುದು ಲೌಕಿಕದಲ್ಲೂ ಕೂಡ ನೆನಪು ಮಾಡೋದಿಲ್ಲ, ಪಾರ್ಟ್ ಒಳಗೂ ಕೂಡ ನಂದನು ವಸ್ತು ನೆನಪೇ ಮಾಡೋದಿಲ್ಲ. ನಂದನುದು ಅಷ್ಟು ನೆನಪಿನೊಳಗಿರ್ತದೆ. ನನ್ನ ಮೊಬೈಲ್, ನನ್ನ ವಸ್ತು, ನನ್ನ ಮನೆ, ನನ್ನ ಚೇರ್, ನನ್ನ ಪ್ರಾಪರ್ಟಿ. ಹಾಗೆ ಬಾಬಾ ನನ್ನವ್ರ ಅಂದಮೇಲೆ ನನ್ನ ಬಾಬಾ ಎಂದಿಗೂ ಮರಿಲಿಕ್ಕೆ ಸಾಧ್ಯ ಇಲ್ಲ. ಸಹಜ ನೆನಪು ತಾನಾಗಿಯೇ ಬರ್ತದಂತಾರೆ ಬಾಬಾ. ತೋ ಸ್ಮೃತಿನೇ ಸಮರ್ಥ ಆತ್ಮ ಬನಾ ದಿಯಾನಾ. ಯಾವ ಸ್ಮೃತಿ? ನಾನು ಯಾರು ಇದ್ದೀನಿ. ಆಮೇಲೆ ಸ್ಮೃತಿ ಏನು? ನಾನು ಯಾರಲ್ಲ ಅಂತ, ನನ್ನ ದೇಹ ಅಲ್ಲ, ಕ್ಯಾರೆಕ್ಟರ್ ಅಲ್ಲ, ಹಲ್ಚಲ್ನಲ್ಲಿ ಬರುವ ಸಂಕಲ್ಪನೂ ನಾನಲ್ಲ, ಮನಸ್ಸು ನಾನಲ್ಲ. ನಾನು ನಿರ್ಮಲ್, ಶುದ್ಧ, ಪವಿತ್ರ, ಅನ್ಟಚ್ಡ್ ಸೋಲ್ ಇದೀನಿ ಅನ್ನುವಂಥ ಸತ್ಯ. ಈ ಸ್ಮೃತಿ ಯಾವಾಗ ಬಂತೋ ಆವಾಗ ಏನಾಯಿತು ಅಂತಾರೆ ಬಾಬಾ. ಸೊ ಯಾವ ಸ್ಮೃತಿ ಬರೋದ್ರಿಂದ ಸಮರ್ಥ ಆಗಿಬಿಟ್ರಿ. ಏಕ್ ಶಬ್ದ ಮೇರಾ ಬಾಬಾನೇ ಭಾಗ್ಯ ವಿಧಾತ ಅಖೂಟ್ ಖಜಾನೆ ಕೆ ದಾತಾ ಕೋ ಮೇರಾ ಬನಾ ಲಿಯಾ. ಎಷ್ಟು ದೊಡ್ಡ ಭಾಗ್ಯ, ಎಷ್ಟು ದೊಡ್ಡ ಪ್ರಾಪ್ತಿ ಇದೆ. ಅಖೂಟ ಖಜಾನೆಯ ಮಾಲೀಕ ಭಗವಂತ. ಅಖೂಟ್ ಅಂದರೆ ಎಣಿಸ್ಲಿಕ್ಕಾಗದಷ್ಟು ಸಾಗರ, ಸರ್ವ ಗುಣಗಳ ಶಕ್ತಿಗಳ ಭಂಡಾರ ಪರಮಾತ್ಮನನ್ನೇ ನನ್ನವ್ರು ಮಾಡ್ಕೊಳ್ಳೋದು ಅಂತಂದ್ರೆ ಎಂತಹ ದೊಡ್ಡ ಭಾಗ್ಯ. ಕೇಸಿ ಕಮಾಲ್ ಕರ್ನೆ ವಾಲೆ ಬಚ್ಚೆ ಹೋನ. ಭಗವಂತನ್ನೇ ತಮ್ಮವರನ್ನಾಗಿ ಮಾಡ್ಕೊಳ್ಳುವಂತಹ ಅದೃಷ್ಟವಾನ ಮಕ್ಕಳು ನೀವು. ಇಂತಹ ಒಂದು ಕಮಾಲ್ ನೀವು ಮಾಡಿಬಿಟ್ರಿ ಅಂತಾರೆ ಬಾಬಾ.
ಪರಮಾತ್ಮ ಪಾಲನಾ के अधिकारी बन गए. ಇದರಿಂದ ಪರಮಾತ್ಮನ ಪಾಲನೆಗೆ ಅವರ ಒಂದು ಪ್ರೇಮಕ್ಕೆ ನೀವು अधिकारी आदरी. जो परमात्मा पालना सारे कल्प में एक ही बार मिलती है. आत्माएं और देव आत्माओं की पालना तो मिलती है, लेकिन परमात्मा पालना सिर्फ एक जन्म के लिए मिलता है. अंडरलाइन. ಬಾಬಾ ಈ ನೆನಪು ಕೊಡಿಸ್ತಾ ಇದ್ದಾರೆ, ಮಕ್ಕಳೇ 2 ಯುಗ ನೀವು ದೇವಾತ್ಮರ ಪಾಲನೆ ಪಡಿತೀರಿ. ಸತ್ಯ ತ್ರೇತಾಯುಗದಲ್ಲಿ ದೇವಾತ್ಮರ ಮಗು ಆಗ್ತೀವಿ, ಅವರಿಂದ ಪಾಲನೆ ಅನುಭವ ಮಾಡ್ತೀವಿ. ಇನ್ನ ದ್ವಾಪರ ಕಲಿಯುವ 2 ಯುಗಗಳವರೆಗೆ ನಾವು ಆತ್ಮರ ಪಾಲನೆ ಪಡಿತೀವಿ ಅಂತ. ಆದರೆ ಪರಮಾತ್ಮನ ಪಾಲನೆ, ಪರಮಾತ್ಮನ ಪ್ರೇಮ ಕೇವಲ ಇಡೀ ಕಲ್ಪದಲ್ಲಿ, ಇದು ಒಂದೇ ಒಂದು ಜನ್ಮದಲ್ಲಿ ಮಾತ್ರ ಪ್ರಾಪ್ತ ಆಗ್ತದ. ಇದು ಎಷ್ಟು ದೊಡ್ಡ ಭಾಗ್ಯ ಅಂದಮೇಲೆ ಸದಾ ಈ ಸ್ಮೃತಿ ತಮಗೆ ಇರುತ್ತಲ್ಲ ಅಂತಾರೆ ಬಾಬಾ. तो आज की स्मृति सो समर्पित दिवस पर परमात्मा पालना का नशा और खुशी सहज याद आ रही है ना. ಇವತ್ತಿನ ಸ್ಮೃತಿ ದಿನ ಅಂತಂದರೆ ಸಮರ್ಥತೆಯ ದಿನ, ಶಕ್ತಿಶಾಲಿ ದಿನ. ಇದು ಸಂಪೂರ್ಣತೆಯ ಪ್ರಾಪ್ತ ಮಾಡಿಕೊಂಡಂತಹ ಶ್ರೇಷ್ಠ ದಿನ ಜನವರಿ 18. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಇವತ್ತಿನ ದಿನ ಸಮರ್ಥ ದಿವಸದ ಈ ದಿನ ಪರಮಾತ್ಮನ ಪಾಲನೆಯ ನಶಾ ಮತ್ತು ಖುಷಿ ಸದಾ ತಮಗೆ ನೆನಪಿದೆಯಲ್ಲ. ತೋ ಸ್ನೇಹ ಮೆಹನತ್ಗೂ ಮಿಠಾ ದೇತಾ ಹೈ. ಎಲ್ಲಿ ಲವ್ ಇದೆ, ರಿಯಲ್ ಲವ್ ಇದೆ, ಅಲ್ಲಿ ಕಷ್ಟ ಅನ್ನೋದು ಏನೂ ಇಲ್ಲ ಅಂತಾರೆ ಬಾಬಾ. ಹೀಗಾಗಿ ಪರಮಾತ್ಮನ ಸ್ನೇಹ ನಿಮಗೆ ಕಠಿಣತೆ ಅನ್ನೋದನ್ನು ದೂರ ಮಾಡಿದೆಯಲ್ಲ. ತೋ ಸ್ನೇಹ ಸಬ್ ಬಾತೆ ಸಹಜ್ ಕರ್ ದೇತಾ ಹೈ. ಎಲ್ಲಿ ಲವ್ ಇದೆ, ಇಟರ್ನಲ್ ಅನ್ಕಂಡೀಷ್ನಲ್ ಲವ್ ಇದೆ, ಸತ್ಯ ಪ್ರೇಮ್ ಇದೆ, ಅಲ್ಲಿ ಯಾವ ಮಾತು ಕಠಿಣ ಅನಿಸೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಅಲ್ಲಿ ಎಲ್ಲವೂ ಬಹಳ ಸಹಜ ಅನಿಸ್ತದೆ. ಪರಮಾತ್ಮನ ಸತ್ಯ ಪ್ರೇಮದ ಮುಂದೆ ಆತ್ಮನಿಗೆ ಕಠಿಣತೆ ಅನ್ನುವಂಥ ಅನುಭವ ಎಂದಿಗೂ ಆಗಲಿಕ್ಕೆ ಸಾಧ್ಯನೇ ಇಲ್ಲ. तो बाप दादा इस वर्ष को न्यारा वर्ष, सर्व का प्यारा वर्ष, मेहनत मुक्त वर्ष, ಸಮಸ್ಯಾ ಸೆ ಮುಕ್ತ ವರ್ಷ ಮನಾ ರಹೆ ಹೇ. ಈ ವರ್ಷವನ್ನು ಬಾಬಾ ಏನಂತ ನ್ಯಾರ ಅಂದರೆ ನಾ ಆತ್ಮ ಈ ವಿಶ್ವ ನಾಟಕದ ದೃಶ್ಯ ಪಾರ್ಟ್ ಇಲ್ಲಿಯ ಎಲ್ಲದರಿಂದ ನ್ಯಾರ ಆಗುವಂಥ ವರ್ಷ, ಸಮಸ್ಯಾ ಮುಕ್ತ ವರ್ಷ ಮತ್ತು ಪರಿಶ್ರಮದಿಂದ ಮುಕ್ತ. ಪರಿಶ್ರಮ ಯಾರು ಪಡ್ತಾರ? ಕಲಿಯುಗಿ ಆತ್ಮಗಳು ಪರಿಶ್ರಮ ಪಡ್ತಾರೆ. ಯಾರು ಹ್ಯೂಮನ್ ಕಾನ್ಷಿಯಸ್ನಾಗ ಅದಾರ, ಯಾರು ತಮಗೆ ಮಾನವ ಅಂತ ತಿಳ್ಕೊಂಡಿದಾರ, ತಮಗೆ ವ್ಯಕ್ತಿ ಅಂತ ತಿಳ್ಕೊಂಡಿದ್ದಾರೋ ಅವ್ರು ಕಷ್ಟಪಡ್ತಾರೆ. ಯಾಕಂದರೆ ಇದನ್ನೇ ಮಾಯಾ ಮೈಂಡ್ ಒಳಗೆ ಇದೇ ಪ್ರೋಗ್ರಾಮ್ ಹಾಕಿದೆ, ದುಡಿ, ಕಷ್ಟಪಡು ಅಂದ್ರೆ ನಿಮ್ಗೆ ಚಲೋ ಆಗ್ತದ ಅನ್ನುವಂಥದ್ದೇನು ತುಂಬಿದೆ. ಹ್ಯೂಮನ್ ಕಾನ್ಷಿಯಸ್ನಾಗ ಇರೋರು ಕಷ್ಟಪಡ್ತಾರೆ. ಆದರೆ ಸತ್ಯುಗಿ ಆತ್ಮರು ಏನೂ ಕಷ್ಟಪಡೋದಿಲ್ಲ. ಸತ್ಯುಗದಲ್ಲಿ ಕಷ್ಟ ಅನ್ನೋದೇ ಇಲ್ಲ, ಎಲ್ಲವೂ ಸಹಜ. ಯಾಕಂದರೆ ಆತ್ಮ ತನ್ನ ಮೂಲ ಸ್ಥಿತಿಯಲ್ಲಿರೋದ್ರಿಂದ, ಸತೋ ಅವಸ್ಥೆಯಲ್ಲಿರೋದ್ರಿಂದ, ಆತ್ಮಕ್ಕೆ ತನ್ನ ಸತ್ಯದ ಅನುಭವ ಇರೋದ್ರಿಂದ ಭರ್ಪೂರತೆ ಅನುಭವ ಮಾಡ್ತದೆ, ತೃಪ್ತಿ ಅನುಭವ ಮಾಡ್ತದೆ ಆತ್ಮ. ಹೀಗಾಗಿ ಆ ಪಾರ್ಟ್ ಒಳಗೂ ಸಂಪನ್ನತೆ ಇರ್ತದೆ. ಅಂದ ಮೇಲೆ ಬಾಬಾ ಹೇಳ್ತಾರೆ, ಮೆಹನತ್ ಮುಕ್ತ ವರ್ಷದ ಅರ್ಥ ಆಗಿದೆ ನೀ ಏನೇ ಮಾಡು ಕಷ್ಟದ ಫೀಲಿಂಗ್ ಮಾಡಬೇಡ ಅಂತ. ಪರಮಾತ್ಮನ ಸ್ನೇಹದಲ್ಲಿ ಸತ್ಯ ಸ್ವರೂಪ ಭರ್ಪೂರಾಗಿರುವ ಆತ್ಮನಿಗೆ ಇಲ್ಲಿ ಕಷ್ಟ ಅನ್ನೋದೇ ಇಲ್ಲ ಅಂತ. ಯಾಕಂದ್ರೆ ಇದು ಬಾಕಿ ಸಿನಿಮಾ ಇದೆ. ನಾ ಆತ್ಮ ಸಂಪೂರ್ಣ ಆಗಿರೋದೊಂದು ಬಿಟ್ಟರೆ ಬಾಕಿ ಏನೆಲ್ಲ ಇದೆ, ಇದು ಸಿನಿಮಾ ಇದೆ. ಇದೆಲ್ಲ ಏನೆಲ್ಲ ನಡೀತಾ ಇದೆ, ರೋಗ, ಚಿಂತೆ, ದುಃಖ, ಏರುಪೇರು, ಇದು ಡ್ರಾಮಾದಲ್ಲಿ ನಡೀತಾ ಇದೆ, ಫಿಲಮ್ನಲ್ಲಿ ನಡೀತಾ ಇದೆ ಅಂದಮೇಲೆ ಆತ್ಮನಿಗೆ ಕಷ್ಟ ಅನ್ನುವಂಥ ಮಾತು ಇಲ್ವೇ ಇಲ್ಲ. ಅದಕ್ಕಾಗಿ ಸಮಸ್ಯಾ ಮುಕ್ತ ನ್ಯಾರಾ ವರ್ಷ ಮತ್ತು ಬಾಬಾ ಹೇಳ್ತಾರೆ ಪರಿಶ್ರಮದಿಂದ ಮುಕ್ತಾಗಿರುವಂತಹ ವರ್ಷವನ್ನಾಗಿ ಈ ಸಮಯದಲ್ಲಿ ನೀವು ಆಚರಿಸ್ರಿ, ಅನುಭವ ಮಾಡ್ರಿ. ಪಸಂದಿದೆಯಲ್ಲ ಅಂತಾರೆ ಬಾಬಾ. तो क्योंकि मुक्ति धाम में जाना है ना, कितना सुंदर ಬಾಬಾ ಹೇಳ್ತಾರೆ. ಯಾಕೆ ಮುಕ್ತಿಧಾಮಕ್ಕೆ ಹೋಗಬೇಕಾಗಿದೆ. ಮುಕ್ತಿಧಾಮ ಅಂದರೆ ಏನು? ಮುಕ್ತಿಧಾಮ ಅಂದರೆ ಪಂಚತತ್ವಗಳನ್ನು ದಾಟಿ, ಸೂರ್ಯ ಚಂದ್ರಮರನ್ನು ದಾಟಿ ಏನು ಪರಮಧಾಮ ಇದೆ, ಪರಮಾತ್ಮ ಧಾಮ, ಅದನ್ನೇ ಪರಮಧಾಮ ಅಂತಲೂ ತಿಳ್ಕೊಂಡಿದ್ದಾರೆ. ಬಂದಿದೆ ಪರಮಧಾಮ ಸ್ಥೂಲ ರೂಪದಲ್ಲಿ ಎಲ್ಲ ತತ್ವಗಳಿಂದ ಪರಿಯಾಗಿರುವಂತಹ ಮಹಾತತ್ವ. ಆದರೆ ಪರಮಧಾಮ ಅರ್ಥಾತ್ ಪರಮವಸ್ಥಾ
ಇಲ್ಲಿದೆ. ನಮ್ಮ ಆತ್ಮಸ್ಥಿತಿಯೇ ಪರಂ ಅವಸ್ಥಾ. ಈ ಪರಂ ಅವಸ್ಥಾ ಏನಿದೆ ಇದು ಮುಕ್ತ ಅವಸ್ಥಾ. ಕಷ್ಟದಿಂದ, ದುಃಖದಿಂದ, ಹ್ಯೂಮನ್ ಕಾನ್ಷಿಯಸ್ಸಿಂದ ಮುಕ್ತ ಆಗಿರುವಂತಹ ಅವಸ್ಥಾ. ಅದಕ್ಕಾಗಿ ಈ ಮುಕ್ತಿಧಾಮಕ್ಕೆ ಹೋಗಬೇಕಾಗಿದೆಯಲ್ಲ, ಮುಕ್ತಿಧಾಮಕ್ಕೆ ಹೋಗೋರು ಯಾರು? ಆತ್ಮ ಮುಕ್ತಿದೆ, ಆತ್ಮ ಪರಂ ಪವಿತ್ರ ಇದೆ. ಈ ಪರಮ ಪವಿತ್ರತೆಯ ಅನುಭವ ಮಾಡಬೇಕಾಗಿದ್ದು ಮನಸ್ಸಲ್ಲಿ ಡ್ರಾಮಾದ ಸ್ಕ್ರಿಪ್ಟ್ನ ಅನುಸಾರ ಸ್ಟೋರಿ ತುಂಬಿರೋದ್ರಿಂದ, ಆ ಸ್ಟೋರಿ ಕಲಿಯುಗದ ನಡೀತಾ ಇರೋದ್ರಿಂದ, ಕಲಿಯುಗದ ಸ್ಟೋರಿಯಲ್ಲಿ ಹಲ್ಚಲ್ ಇರೋದ್ರಿಂದ ಆ ಹಲ್ಚಲ್ ಇದು ನನ್ನ ಹಲ್ಚಲ್ ಅಂತ ಅನುಭವ ಆಗೋದ್ರಿಂದ ಬಾಬಾ ಹೇಳ್ತಾರೆ ಇದರಿಂದ ಮುಕ್ತಾಗ್ರಿ. ಇದು ಸಿನಿಮಾ ನಾ ಅಂತ ತಿಳ್ಕೊಬೇಡ್ರಿ, ಕ್ಯಾರೆಕ್ಟರ್ ನಾನಂತ ತಿಳ್ಕೊಬೇಡ್ರಿ. ನಾನು ಅಚಲ್, ಅಡೋಲ್, ಅವಿನಾಶಿ, ಸತ್ಯ ಆತ್ಮ ಇದೇನನ್ನುವಂಥ ಸತ್ಯ ಸ್ವರೂಪದಲ್ಲಿ ಈ ಮನಸ್ಸನ್ನ ಆತ್ಮನ ದಿವ್ಯ ಸ್ವರೂಪದಲ್ಲಿ ಸ್ಥಿತ ಮಾಡೋದೇ ಮುಕ್ತಿಧಾಮಕ್ಕೆ ಹೋಗೋದಾಗಿದೆ. ಈಗ ಮುಕ್ತಿಧಾಮಕ್ಕೆ ಹೋಗಬೇಕಾಗಿದೆಯಲ್ಲ, ಅದಕ್ಕೆ ಬಾಬಾ ಅಂತಾರೆ ಈ ವರ್ಷವನ್ನ ನ್ಯಾರಾ ವರ್ಷ, ಸಮಸ್ಯಾ ಮುಕ್ತ ವರ್ಷ, ಪರಿಶ್ರಮ ಮುಕ್ತ ವರ್ಷವನ್ನಾಗಿ ಆಚರಣೆ ಮಾಡ್ರಿ. तो अनेक दुखी अशांत आत्माओं को मुक्तिदाता बाबा से साथी बन मुक्ति दिलाना है. ಬಾಬಾ ಹೇಳ್ತಾರೆ ಮುಕ್ತಿದಾತ ಬಾಬನ ಜೊತೆಗೆ ನೀವು ಸಾಥಿ ಆಗ್ರಿ. ಸಾಥಿ ಆಗಿ ಅನೇಕ ದುಃಖಿ ಅಶಾಂತ ಆತ್ಮರಿಗೆ, ಅಂದರೆ ಈ ವಿಶ್ವ ನಾಟಕದ ಸಿನಿಮಾದಲ್ಲಿ ಏನು ಕ್ಯಾರೆಕ್ಟರ್ ಒಳಗೆ ದುಃಖ ಶಾಂತಿ ಇದೆ ಅದು ನಾನಾ ಅಂತ ತಿಳ್ಕೊಂಡೇನು ಖುದ್ದು ಸ್ವಯಂ ದುಃಖಿ ಅಶಾಂತ ಆಗಿದ್ದಾರೆ ಅಂಥ ಆತ್ಮರಿಗೆ ಮುಕ್ತ ಮಾಡುವಂತಹ ಪಾತ್ರ ನಿಮ್ದಿದೆ. ಅದಕ್ಕಾಗಿ ನೀವು ನಿಮಿತ್ತ ಆಗ್ರಿ ಅಂತ ಹೇಳ್ತಾರೆ ಬಾಬಾ. ಕ್ಯೂಂಕಿ ಆ ಬ್ರಾಹ್ಮಣ ಆತ್ಮಯೇ ಸ್ವಯಂ ಮುಕ್ತ ಬನ್ ಅನೇಕೋಂಕೋ ಮುಕ್ತಿ ದಿಲಾನೇಕೆ ನಿಮಿತ್ತ ಹೋ. ತಾವೇ ಬ್ರಾಹ್ಮಣ ಆತ್ಮರು, ತಾವು ಎಲ್ಲ ಡ್ರಾಮಾದಿಂದ ಪರೆ ಮುಕ್ತ ಸ್ಥಿತಿಯಲ್ಲಿ ಇದ್ದುಕೊಂಡು ಎಲ್ಲರನ್ನ ಮುಕ್ತ ಮಾಡಲಿಕ್ಕೆ ತಾವು ನಿಮಿತ್ತಿದ್ದೀರಿ ಅಂತ ಹೇಳ್ತಾರೆ ಬಾಬಾ. तो एक भाषा जो मुक्ति दिलाने के बजाय बंधन में बांधती है. ಬಾಬಾ ಈ ಸತ್ಯನೂ ಹೇಳ್ತಾರೆ. ನಾವು ಬ್ರಾಹ್ಮಣರಾದ ಮೇಲೆ ಜೀವನ್ಮುಕ್ತ ಸ್ಥಿತಿ ಅನುಭವ ಮಾಡೋದು ಇದು ನಮ್ಮ ಸೌಭಾಗ್ಯ. ಇದು ಬಹಳ ದೊಡ್ಡ ಪ್ರಾಪ್ತಿ ನಮ್ಮ ಬಿಕೆ ಜೀವನದೊಳಗೆ. ಬಾಬನ ಮಗು ಆಗಿದ್ದೇ ಜೀವನ್ಮುಕ್ತ ಸ್ಥಿತಿ ಅನುಭವ ಮಾಡೋದಕ್ಕಾಗಿ. ಬಾಕಿ ಅದೇ ದುಃಖ ನನಗೆ ಫೀಲ್ ಆಗ್ತದಂದ್ರೆ, ಅದೇ ಅಶಾಂತಿ, ಅದೇ ಚಿಂತೆ, ಅದೇ ಮಾಡಬೇಕು ಹೋಗ್ಬೇಕನ್ನುವಂಥದ್ದು ನನ್ನಲ್ಲಿ ಭಾವನೆ ಇದೆ ಅಂದರೆ ಮತ್ತು ಅದೇ ಭಕ್ತಿ ಮಾರ್ಗನೇ ಈಗೂ ಕಂಟಿನ್ಯೂ ಆಗ್ತಾ ಇದೆ. ಹೆಸರಿಗೆ ಮಾತ್ರ ನಾವು ಬಿಕೆ ಅಂತ ನಡೀತಾ ಇದ್ದೀವಿ. ಆದರೆ ಬಾಬಾ ಹೇಳ್ತಾರೆ ಮಕ್ಕಳೇ ಹಾಗಲ್ಲ, ಈಗ ನೀವೇನಾಗಬೇಕಾಗಿದೆ ಅಂತಂದರೆ ಮುಕ್ತ ಆಗಬೇಕಾಗಿದೆ. ಎದರಿಂದ? ಈ ಒಂದು ಕರ್ಮ ಕರ್ತಾಪನದ ಭಾನದಿಂದ, ಸೋಚತಾಪನದ ಭಾನದಿಂದ, ಅಥವಾ ಇಲ್ಲಿ ಏನು ದುಃಖ ಕಷ್ಟ ಇದೆಯಲ್ಲ ಮಾನವ ಒಂದು ಕಾನ್ಷಿಯಸ್ಸಿಂದ ಬಾಬಾ ಹೇಳ್ತಾರೆ ಇದೆಲ್ಲದರಿಂದ ಮುಕ್ತ ಆಗ್ರಿ, ಇನ್ನೊಬ್ಬರಿಗೂ ಮುಕ್ತಿಯನ್ನು ಕೊಡುವಂಥವ್ರಾಗ್ರಿ. ಆದರೆ ಯಾಕೆ ನೀವು ಸಿಕ್ಕಾಕೋತೀರಿ? ನೀವು ಯಾಕೆ ಮತ್ತೆ ಮತ್ತೆ ಬಂಧನದಲ್ಲಿ ಬರ್ತೀರಿ? ಯಾಕೆ ಜೀವನ್ಮುಕ್ತ ಸ್ಥಿತಿ ಅನುಭವ ನಿಮಗೆ ಯಾಕೆ ಮಾಡೋಕ್ಕಾಗವಲ್ದು ಅಂತಂದರೆ ಅದಕ್ಕೊಂದು ಕಾರಣ ಇದೆ ಅಂತಾರೆ ಬಾಬಾ. ವಿಶೇಷ ಅಂಡರ್ಲೈನ್, ಯಾಕೆ ನಾವು ಸತ್ಯ ಮುಕ್ತಿಯ ಜ್ಞಾನ ಪಡೆದ ಮೇಲೂ ಕೂಡ, ಮುಕ್ತಿದಾತನ ಮಕ್ಕಳಾಗಿಯೂ ಕೂಡ, ನಾವು ಆತ್ಮ ಎಲ್ಲದರಿಂದ ಪರೆ ಇದ್ದೂ ಕೂಡ ಯಾಕೆ ನಾವು ಮುಕ್ತ ಆಗ್ತಾ ಇಲ್ಲ, ಮುಕ್ತಿ ಅನುಭವ ಮಾಡ್ತಾ ಇಲ್ಲ? ಇಲ್ಲಿರುವ ಎಲ್ಲ ಒಂದು ಪರಿಶ್ರಮದಿಂದ, ಕಷ್ಟದಿಂದ, ಚಿಂತೆಯಿಂದ ಯಾಕೆ ಮುಕ್ತ ಆಗ್ತಿಲ್ಲ ಅಂದರೆ ಅದಕ್ಕೊಂದು ಮುಖ್ಯ ಕಾರಣ ಹೇಳ್ತಾರೆ ಬಾಬಾ. ಬಂಧನದಲ್ಲಿ ಬಂಧಿಸೋದು ಯಾವುದು? ಸಮಸ್ಯೆಗೆ ಅಧೀನ ಬನಾತಿ ಹೇ. ಸಮಸ್ಯೆಯ ಅಧೀನ, ಪರಿಶ್ರಮದ ಅಧೀನ ಮತ್ತು ರೋಲ್ ಒಳಗೆ ಅಧೀನ ಮಾಡುವಂಥದ್ದೊಂದು ಮಾತಿದೆ ಅಂತಾರೆ ಬಾಬಾ. ಓ ಹೇ ऐसा नहीं वैसा, वैसा नहीं ऐसा. जब समस्या आती है तो यही कहते हैं ना बाबा, ऐसा नहीं था वैसा था ना, ऐसा नहीं होता ऐसा होता. ये है बहानेबाजी करने का खेल. ವಿಶೇಷ ಅಂಡರ್ಲೈನ್, ನಾವು ವಿಶೇಷ ನಮ್ಮ ಮೇಲೆ ನಾವು ಗಮನ ಕೊಡಬೇಕಾಗಿದೆ. ಮುಕ್ತಿದಾತನ ಮಕ್ಕಳಾಗಿ ನಾವು ಈಗೂ ಕೂಡ ಯಾವುದೇ ಕಾರಣಕ್ಕೆ ಹ್ಯೂಮನ್ ಕಾನ್ಷಿಯಸ್ ಒಳಗೆ ಬಂದು ಅಥವಾ ರೋಲ್ ಕಾನ್ಷಿಯಸ್ನೊಳಗೆ ಬಂದು ಹೀಗಲ್ಲ ಬಾಬಾ, ನಾ ಅಳ್ತಿರ್ಲಿಲ್ಲ ಬಾಬಾ, ಸಮಸ್ಯೆ ಹೀಗಾಯಿತು ಬಾಬಾ, ನಾನು ನಿಜವಾಗಿಯೂ ಟೆನ್ಷನ್ ಮಾಡ್ಕೋತಿರ್ಲಿಲ್ರಿ, ಹಿಂಗಾಯಿತು, ಹಿಂಗಿದ್ದಿದ್ದಿಲ್ಲ, ಹಿಂಗಿತ್ತಂದ್ರ ಹಂಗಿತ್ತಂದ್ರ
ಅಂತೇನು ಅನ್ಕೋತೀರಲ್ಲ, ಡ್ರಾಮಾನೇ ಕಾರಣ ಮಾಡ್ಕೋತಾ ಇದ್ದೀರಿ, ಡ್ರಾಮಾನೇ ರಿಯಲ್ ಅನ್ಕೋತೀರತ್ತಂದ್ರ ತಮಗೆ ಸಿಕ್ಕಿರುವ ಪಾತ್ರನೇ ನಿಜ ಅಂತ ಅನುಭವ ಮಾಡ್ಕೋತೀರಿ. ಪಾತ್ರನೇ ನಾನು ಅಂತ ತಿಳ್ಕೊಂಡು ಹಿಂಗಲ್ರಿ ಹಂಗ್ರಿ ಬಾಬಾ, ಹಿಂಗಾಗಿದ್ರ ಈ ಥರ ಆಗ್ತಿತ್ತು, ಹಿಂಗಾಗೋ ಬದಲಾಗಿ ಹಂಗಾಗಿದೆ. ಬಾಬಾ ಹೇಳ್ತಾರೆ ಇದೇ ನಿಮ್ಮನ್ನ ಬಂಧನದಲ್ಲಿ ಸಿಲುಕಿಸುವಂಥದ್ದಾಗಿದೆ. ಬಾಬಾ ಹೇಳ್ತಾರೆ ಇದರಿಂದ ಮುಕ್ತ ಆಗ್ರಿ. ಎದರಿಂದ? ಭಗವಂತನಿಗೆ ನೆಪ ಹೇಳ್ತೀರಿ, ಅಷ್ಟು ಈ ಡ್ರಾಮಾ ಮತ್ತು ತಮಗೆ ಸಿಕ್ಕಿರುವ ರೋಲನ್ನು ರಿಯಲ್ ಅಂತ ಅನುಭವ ಮಾಡ್ತೀರಿ ಅಂತಾರೆ ಬಾಬಾ. ಇದು ನಾಟಕ ಅಂತ ಅನುಭವ ಮಾಡ್ತಾ ಇಲ್ಲ, ನಾಟಕವನ್ನ ನಾಟಕದ ದೃಷ್ಟಿಕೋನದಲ್ಲಿ ನೋಡ್ತಾ ಇಲ್ಲ. ಹೇಗೆ ಬಾಬಾ ಇದನ್ನೊಂದು ಸಿನಿಮಾ ಥರ ನೋಡ್ತಿದ್ದಾರೆ. ಇಷ್ಟಾಗಿಯೂ ಕೂಡ ಎಷ್ಟು ಸತ್ಯಜ್ಞಾನ ತಿಳಿದ ಮೇಲೂ ಇನ್ನು ನಾನೇ ಮಾಡಬೇಕು, ನನ್ನಿಂದೆ ಆಗೋದಿದೆ, ಏನಾದರೂ ಮಾಡಿ ತೋರಿಸ್ಬೇಕು, ಏನಾದರೂ ಆಗಿ ತೋರಿಸ್ಬೇಕನ್ನುವಂಥದ್ದಿದೆ ಅಂತಂದರೆ ಬಾಬಾ ಹೇಳ್ತಾರೆ ಹಾಗೆ ಆಗಿ ತೋರಿಸ್ಲಿಕ್ಕೆ ಹೋಗಿ, ಮಾಡಿ ತೋರಿಸ್ಲಿಕ್ಕೆ ಹೋಗಿ ಅದು ಆಗದೆ ಇರೋದಕ್ಕೆ ಮತ್ತೆ ಬಾಬನಿಗೆ ನಾವು ನೆಪ ಹೇಳ್ತೀವಿ. ಬಹಾನೆ ಬಾಜಿ ಎಷ್ಟು ನೆಪ ಹೇಳ್ತೀವಿ. ಇಲ್ರಿ ಬಾಬಾ ನನಗೆ ಹಿಂಗಿರಲಿಲ್ಲ, ನಾನು ಎಕ್ಯುರೇಟ್ ನಿಮ್ಮ ನೆನಪಲ್ಲೇ ಇರ್ಬೇಕು ಅಂದ್ಕೊಂಡಿದ್ದೆ, ನೀವು ಹೇಳ್ದಂಗೆ ನಡಿಬೇಕು ಅಂದ್ಕೊಂಡಿದ್ದೆ, ನಿಮ್ಮ ಶ್ರೀಮತ್ ಅನುಸಾರ ನಾನು ನಡೆಯೋದೇ ನನ್ನ ಉದ್ದೇಶ ಇದೆ, ಅದ್ರ ಪರಿಸ್ಥಿತಿ ಹಿಂಗೆ ಬತ್ರಿ, ಮಾತು ಹಿಂಗೆ ಬತ್ರಿ ಅಂತ ಅದನ್ನು ರಿಯಲ್ ಅಂತ ಬಾವಾಗನೇ ನೀವು ಹೇಳ್ತಿರತ್ತಂದ್ರೆ ಬಾಬಾ ಹೇಳ್ತಾರೆ ಇದು ಬಂಧನದ ಮಾತಲ್ಲ. ಬಂಧನದಲ್ಲಿ ಸಿಕ್ಕಾಕೊಂಡಿದ್ದೀರಲ್ಲ ನೀವು ಅಂತಾರೆ ಬಾಬಾ. ಅದಕ್ಕೆ ಬಂಧನದಲ್ಲಿ ಸಿಕ್ಕಾಕೊಳ್ಳಿಕ್ಕೆ, ಬಂಧಿಸ್ಲಿಕ್ಕೆ ಇದೇ ಕಾರಣ. ಇದು ನಿಜ ಅಂತ ತಿಳ್ಕೊತೀರಿ, ಇದು ಸಿನಿಮಾ ಅಂತ ನೀವು ಅನುಭವ ಮಾಡ್ತಿಲ್ಲ ಅಂತಾರೆ ಬಾಬಾ. ಸಾಕ್ಷಿಯಾಗಿ ಈ ವಿಶ್ವ ನಾಟಕದ ದೃಶ್ಯಗಳನ್ನು, ಮಾತುಗಳನ್ನು ನೀವು ನೋಡ್ತಾ ಇಲ್ಲ. ಅದಕ್ಕೆ ನಿಮಗೇನು ಅನ್ನಿಸ್ತಿದೆ? ಇದು ರಿಯಲ್ ಅನ್ನಿಸ್ತಿದೆ. ಇದು ರಿಯಲ್ ಅನ್ನಿಸ್ತಿದೆ, ಅದಕ್ಕಾಗಿ ಇದ್ರ ಬಂಧನದಲ್ಲಿ ಬಂಧಿತಾಗ್ತೀರಿ. ಬಾಬಾ ಹೇಳ್ತಾರೆ ಮಕ್ಕಳೇ ಸತ್ಯ ನಾಲೇಜನ್ನು ಧಾರಣೆ ಮಾಡಿಕೊಂಡು, ಅರ್ಥಾತ್ ನಾ ಆತ್ಮ ಇದ್ದೀನಿ, ಇದು ನಾಟಕ ಅನ್ನುವ ಒಂದು ಪ್ರಾಕ್ಟಿಕಲ್ ಅನುಭವ ಹೆಜ್ಜೆ ಹೆಜ್ಜೆಯಲ್ಲೂ ಮಾಡ್ತಾ ಈ ನಾಟಕದಿಂದ ಮುಕ್ತರಾಗ್ರಿ ಅಂತ ಹೇಳ್ತಾರೆ ಬಾಬಾ. ತೋ ದೃಢ ಪ್ರತಿಜ್ಞಾ ಕೆ ಲಿಯೇ ಕಹಾ ಹುವಾ ಜಾನ್ ಚಲಿ ಜಾಯೆ ಲೇಕಿನ್ ಪ್ರತಿಜ್ಞಾ ನ ಜಾಯೆ. ಎಷ್ಟೊಂದು ಬಾಬಾ ಪ್ರಾಮಿಸ್ ಮಾಡಿರಿ, ಪ್ರಾಮಿಸ್ ಬಹಳಷ್ಟು ಮಾಡಿರಿ, ಆದರೆ ನಿಭಾಯಿಸ್ತಾ ಇಲ್ಲ ಅಂತಾರೆ ಬಾಬಾ. ಪ್ರಾಮಿಸ್ ಮಾಡ್ತಾನೆ ಇರ್ತೀರಿ, ಆದರೆ ನಿಮ್ಮ ಪ್ರಾಮಿಸ್ನ ಹಿಂದೆ ಯಾವ ದೃಢತೆ ಇದೆ? ಬಾಬಾ ನನ್ನ ಪ್ರಾಣ ಹೋದ್ರೂ ನಾನು ನಿಮ್ಮ ಮಾತು ಮೀರುವುದಿಲ್ಲ, ಅಂದರೆ ನಾ ಆತ್ಮ ಆಗಿರುವ ಸತ್ಯ ಮರೆಯೋದಿಲ್ಲ, ನನಗೆಂದೂ ದೇಹ ಅಕ್ಕೋರು ಇದನ್ನು ರಿಯಲ್ ಫೀಲ್ ಮಾಡೋದಿಲ್ಲ. ಇದು ಕ್ಯಾರೆಕ್ಟರ್ ಇದೆ, ಆದರೆ ನಾ ಆತ್ಮನೇ ಇದ್ದೀನಿ ಅನ್ನುವಂಥ ದೃಢತೆ ಇದೆಯಲ್ಲ, ಪ್ರಾಣ ಹೋದ್ರೂ ಬಿಡಬಾರ್ದಂತಾರೆ ಬಾಬಾ. ಪ್ರಾಣ ಹೋದರೂ ನಾ ಸಂಪೂರ್ಣ ಆತ್ಮ ಇದ್ದೀನಿ, ನಾನು ಎವರ್ ಹೆಲ್ದಿ ಇದ್ದೀನಿ, ನಾನು ಲವ್ಫುಲ್ ಇದ್ದೀನಿ ಅನ್ನುವಂಥ ಸತ್ಯ ಮರಿಬೇಡ್ರಿ ಅಂತಾರೆ ಬಾಬಾ. ಎಂದಿಗೂ ನನಗೆ ಪೇಷಂಟ್ನ ರೋಗಿ ನನಗೆ ಯಾಕೆ ಹಿಂಗೆ ಬತ್ತು ಅಂತಂತೀನಂತಂದ್ರೆ ನಾನು ಡ್ರಾಮಾ ಬದಲಾಯಿಸ್ಬೇಕಂತೀನಿ. ಇದನ್ನೆಲ್ಲ ರಿಯಲ್ ಅಂದ್ಕೊಂಡಿದ್ದೀನಿ, ಏನಾದರೂ ನನ್ನ ಕಡೆಯಿಂದ ಮಾಡೋಕ್ಕೆ ಸಾಧ್ಯ ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಹ್ಯೂಮನ್ ಕಾನ್ಷಿಯಸ್ ಒಳಗೆ ಇದ್ದೀನಿ ಅಂತಂದರೆ ಜರೂರ್ ಇಲ್ಲಿ ನಾ ಬದಲಾವಣೆ ಮಾಡ್ಬೇಕು ಅನ್ಕೋತೀನಿ. ಅದಕ್ಕೆ ಹೇಳ್ತಾರೆ ಬಾಬಾ ಎಷ್ಟೊಂದು ಪ್ರತಿಜ್ಞೆ ಮಾಡಿರಿ, ಆದರೆ ಪ್ರತಿಜ್ಞೆ ಪಾಲಿಸೋರಾಗ್ರಿ, ನಿಭಾಯಿಸೋರಾಗ್ರಿ. ಹೇಗೆ? ಪ್ರಾಣನೇ ಹೋದ್ರೂ ನನ್ನ ಪ್ರತಿಜ್ಞೆಯನ್ನು ಮರಿಬಾರ್ದು ಅಂತಾರೆ ಬಾಬಾ. ಆದರೆ ಪ್ರತಿಜ್ಞೆಯೊಳಗೆ ಬಹಳಷ್ಟು ಪ್ರತಿಜ್ಞೆ ಮಾಡಿರಿ, ಲಿಸ್ಟ್ ಭಾಳ ಇದೆ ಅಂತಾರೆ ಬಾಬಾ. ಆದರೆ ಪ್ರತಿಜ್ಞೆಯ ಒಂದು ಫೈಲ್ ಕೋ ಬಡಾಯಂಗೆ ಯಾ ಪ್ರತಿಜ್ಞಾ ಕೋ ಫೈನಲ್ ಕರೆಂಗೆ. ಪ್ರತಿಜ್ಞೆ ಏನು ಮಾಡೀವಿ ಅದನ್ನು ಮಾಡಿಬಿಡ್ತೀರೋ ಅಂದ್ರೆ ಆಗಿ ತೋರಿಸ್ತೀರೋ, ಅಥವಾ ಇನ್ನು ಪ್ರತಿಜ್ಞೆಗಳ ಫೈಲನ್ನು ಇನ್ನು ಹೆಚ್ಚಿಸ್ಕೊಳ್ತಾನೆ ಹೋಗ್ತಿರೋ, ಹಂಗ ಬಾಬಾ ಪ್ರಾಮಿಸ್ ಮಾಡೋದು, ಹಂಗ ಬಾಬಾ ಮಾತು ಕೊಡ್ತಾನೆ ಹೋಗ್ತಿರೋ, ಅಥವಾ ಅದನ್ನು ಫೈನಲ್ ಮಾಡಿ ತಮ್ಮ ಸಂಪೂರ್ಣ ಸತ್ಯ ಸ್ಥಿತಿಯನ್ನು, ಫೈನಲ್ ಸ್ಟೇಜ್ನ ಅನುಭವ ಮಾಡಿ ಬಾಬ್ ಸಮಾನ ಸ್ಥಿತಿಯ ಅನುಭವದಲ್ಲಿ ಸ್ಥಿತ ಆಗ್ತಿರೋ, ಹಂಗ ಹಾ ಬಾಬಾ ಆಗ್ತೀನ್ರಿ ಅಂತ ಪ್ರಾಮಿಸ್ ಮಾಡ್ತಿರೋ ಅಂತಾರೆ ಬಾಬಾ. तो देखो जैसे एक तरफ साइंस, दूसरी तरफ भ्रष्टाचारी, तीसरी तरफ ಪಾಪಾಚಾರಿ. ಬಾಬಾ ಹೇಳ್ತಾರೆ ಒಂದು ಕಡೆಗೆ ಸೈನ್ಸ್ನ ಘಮಂಡ್ ಬಹಳ ಜೋರಿದೆ, ಇನ್ನೊಂದು ಕಡೆಗೆ ಭ್ರಷ್ಟಾಚಾರ ಇದೆ, ಇನ್ನೊಂದು ಕಡೆಗೆ ಪಾಪಾಚಾರ ನಡೀತಾ ಇದೆ. ಎಲ್ಲಿ? ಇದೆಲ್ಲ ಸಿನಿಮಾದಲ್ಲಿ, ಈ ವಿಶ್ವ ನಾಟಕದಲ್ಲಿ. ಸಬ್ ಅಪ್ನೆ ಅಪ್ನೆ ಕಾರ್ಯ ಮೇ ಅವ್ರ ವೃದ್ಧಿ ಕರ್ತೆ ಜಾ ರಹೆ ಹೇ. ಎಲ್ಲರೂ ಅವ್ರವ್ರ ಕೆಲಸದೊಳಗೆ ಅದಾರ. ಯಾಕೆ? ಡ್ರಾಮಾದ ಸ್ಕ್ರಿಪ್ಟ್ ಅನುಸಾರ ಆ ಎಲ್ಲ ಆತ್ಮರಿಗೆ, ಅಂದರೆ ಸೈನ್ಸ್ದವರಿಗೆ, ಪಾಪಾಚಾರಿಗಳಿಗೆ, ಪಾಪದ ಆ್ಯಕ್ಟಿಂಗ್ ಮಾಡೋರಿಗೆ, ಭ್ರಷ್ಟಾಚಾರ ಮಾಡುವಂಥ ಆ ಆತ್ಮನಿಗೆ ಭ್ರಷ್ಟಾಚಾರದ ಆ್ಯಕ್ಟಿಂಗ್ ಮಾಡುವ ಪಾರ್ಟ್ ಡ್ರಾಮಾ ಅನುಸಾರ ಸಿಕ್ಕಿದೆ. ಅವ್ರವ್ರ ಕಾರ್ಯ ಅವ್ರು ಮಾಡ್ತಿದ್ದಾರೆ, ಅದನ್ನು ವೃದ್ಧಿನೂ ಇನ್ನೂ ಪಾಪ ಹೆಚ್ಚು, ಭ್ರಷ್ಟಾಚಾರ ಹೆಚ್ಚಾಗ್ತಾ ಇದೆ, ಸೈನ್ಸ್ನ ಬೆಳವಣಿಗೆ ಇನ್ನೂ ತೀವ್ರಗತಿಯಲ್ಲಿ ಮುಂದುವರಿತಾ ಇದೆ.
ಅಂದಮೇಲೆ ಬಹುತ್ ನಯೆ ನಯೆ ಪ್ಲಾನ್ ಬನಾತೆ ಜಾತೆ, ಇನ್ನೂ ಹೊಸ ಹೊಸ ಪ್ಲಾನ್ಗಳನ್ನು ಮಾಡ್ತಾನೇ ಇದ್ದಾರೆ. तो आप तो वर्ल्ड क्रिएटर के बच्चे हो ना ಬಾಬಾ ಅಂತ, ನೀವಂತೂ ವಿಶ್ವ ರಚಯಿತನ ಮಕ್ಕಳಿದ್ದೀರಲ್ಲ. ಅಂದಮೇಲೆ तो आप इस वर्ष ऐसी नवीनता के साधन अपनाओ जो प्रतिज्ञा दृढ़ हो जाए क्योंकि सभी प्रत्यक्षता चाहते हैं. ಇವತ್ತು ಜಗತ್ತಿನಲ್ಲಿ ಪರಮಾತ್ಮನ ಪ್ರೇಮ ಹೀಗಿದೆ ಅಂತ ಶಬ್ದದಿಂದ ಕೇಳಿಕ್ಕೆ ಇಷ್ಟಪಡೋದಿಲ್ಲ. ಭಗವಂತನ ಪ್ರೇಮ ಏನು ಅದ ಅನ್ನೋದು ನಾವೆಲ್ಲ ಆತ್ಮರ ಮೂಲಕ ಅನುಭವ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಭಗವಂತನ ಪ್ರತ್ಯಕ್ಷತೆ, ಸತ್ಯ ಮುಕ್ತಿ, ಜೀವನ್ಮುಕ್ತಿ, ಆತ್ಮರ ಪ್ರತ್ಯಕ್ಷ ಜೀವನ ನೋಡಲಿಕ್ಕೆ ಇಷ್ಟಪಡ್ತಾರೆ. ಅಂದಮೇಲೆ ನೀವು ಕೂಡ ನಿಮ್ಮ ಕಾರ್ಯವನ್ನು ಹೇಗೆ ಅವರವ್ರ ಕಾರ್ಯದಲ್ಲಿ ಬ್ಯುಸಿ ಇದ್ದಾರೆ, ನೀವು ನಿಮ್ಮ ಜೀವನ್ಮುಕ್ತ ಸ್ಥಿತಿಯಲ್ಲಿ ಜೀವನ್ಮುಕ್ತರನ್ನಾಗಿ ಮಾಡುವ ಕಾರ್ಯದೊಳಗೆ ನೀವು ಬ್ಯುಸಿ ಆಗ್ರಿ ಅಂತ ಹೇಳ್ತಾರೆ ಬಾಬಾ. ಜಗ ಜಗ ಪರ್ ಬಡೆ ಬಡೆ ಪ್ರೋಗ್ರಾಮ್ ಕರ್ ರಹೆ ಹೋ ಅಂಡರ್ಲೈನ್. ಬಾಬಾ ನೆನಪಿಸ್ಕೊಡ್ತಿದ್ದಾರೆ, ಮಕ್ಕಳೇ ಇಡೀ ವಿಶ್ವದೊಳಗೆ ಎಷ್ಟೆಲ್ಲ ಸೇವಾ ಕೇಂದ್ರ ಇದ್ದಾವ, ಎಲ್ಲ ಕಡೆ ಏನು ಮಾಡ್ತಾ ಇದ್ದೀರಿ, ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇದ್ದೀರಲ್ಲ. ಹರೇಕ್ ವರ್ಗ ಮೆಹನತ್ ಅಚ್ಚಿ ಕರ್ ರಹೆ ಹೇ. ಎಷ್ಟೆಲ್ಲ ಈಶ್ವರ್ಯ ಜ್ಞಾನ ಯಜ್ಞದಲ್ಲಿ ಎಷ್ಟೆಲ್ಲ ವರ್ಗಗಳಿವೆ, ವಿಂಗ್ಸ್ಗಳಿವೆ, ಎಲ್ಲರೂ ತಮ್ಮ ತಮ್ಮ ಸೇವೆಗಳನ್ನು ಚೆನ್ನಾಗಿ ಮಾಡ್ತಿದ್ದಾರೆ. ಲೇಕಿನ್ ಅಭಿ ಇಸ್ ವರ್ಷ ಯಹ एडिशन करो कि जो भी सेवा करो मानो मुख की सेवा करते हो तो सिर्फ मुख की ही सेवा नहीं करो. ಈ ವರ್ಷದಲ್ಲಿ ಮಕ್ಕಳೇ ಇದೊಂದು ಆ್ಯಡ್ ಮಾಡ್ಕೊಳ್ರಿ ಅಂತಾರೆ ಬಾಬಾ. ಇದೊಂದು ಹೊಸತನವನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ರಿ, ತಿಳ್ಕೊಳ್ರಿ. ನೀವು ವಾಚಾ ಸೇವಾ ಮಾಡ್ತೀರಿ, ಭಾಷಣ ಮಾಡ್ತೀರಿ, ಇನ್ನೊಬ್ಬರಿಗೆ ಜ್ಞಾನ ಕೊಡುವಂಥ ಸೇವೆ ಮಾಡ್ತೀರಂದ್ರೆ ಕೇವಲ ಅದೊಂದೇ ಮಾಡಬೇಡ್ರಿ ಅಂತಾರೆ ಬಾಬಾ. ಬರೀ ಜ್ಞಾನ ಕೊಡೋರಾಗಬೇಡ್ರಿ. ಮನ್ಸ ವಾಚಾ और स्नेह सहयोग रूपी कर्म एक ही समय में 3 सेवाएं इकट्ठे हो. ಮನ್ಸ ಅಂದರೆ ಮನಸ್ಸಿನೊಳಗ ಹೀಗೆ ತಿಳ್ಕೊಡ್ರಿ, ಇದು ಡ್ರಾಮಾ ನಡೀತಾ ಇದೆ. ಇವರೆಲ್ಲ ಆತ್ಮ ಪ್ಯೂರ್ ಸೋಲ್ ತಮ್ಮ ಬಂಧಿತಾಗಿರುವಂತಹ ಪಾರ್ಟನ್ನು ಅಭಿನಯ ಮಾಡ್ತಾ ಇದ್ದಾರೆ. ಇದು ಮನ್ಸ ಸೇವಾ. ವಾಚಾ ಸೇವಾ ಪರಮಾತ್ಮ ಯಾರು, ಆತ್ಮ ಏನಾಗಿದೆ ಅಂತ ತಿಳಿಸೋದು ವಾಚಾ ಸೇವಾ. ಇನ್ನು ಸ್ನೇಹ, ಎದುರು ಸ್ನೇಹ, ಪ್ರತಿಯೊಬ್ಬ ಆತ್ಮ ಪರಮಾತ್ಮನ ಆ ಲವ್ಫುಲ್ ಸ್ವರೂಪದವರಾಗಿದ್ದಾರೆ ಅನ್ನುವ ಅವರ ಆತ್ಮದೊಳಗೆ, ಅಂದರೆ ಭಲೆ ಸೈಂಟಿಸ್ಟ್ ಇರ್ಬೋದು, ಪಾಪಾಚಾರಿ ಇರ್ಬೋದು, ಭ್ರಷ್ಟಾಚಾರಿ ಇರ್ಬೋದು, ಅವ್ರೊಳಗೆ ಏನು ನೋಡ್ರಿ ಅಂತಾರೆ ಬಾಬಾ, ಭ್ರಷ್ಟಾಚಾರ ಅವ್ರ ಆ್ಯಕ್ಟಿಂಗ್ ಒಳಗಿದೆ. ಅವ್ರ ಆ್ಯಕ್ಟಿಂಗ ಹಂಗೆ ಸಿಕ್ಕಿದೆ ಡ್ರಾಮಾನುಸಾರ. ಆದರೆ ಭ್ರಷ್ಟಾಚಾರದ ಕಾರ್ಯ ಮಾಡ್ತಾ ಇರುವಂಥ ಆತ್ಮ ಭ್ರಷ್ಟಾಚಾರಿ ಅಲ್ಲ, ಲವ್ಫುಲ್ ಇದೆ, ಮತ್ತು ಪ್ಯೂರ್ ಇದೆ. ಅದು ಆತ್ಮ ಬಾಪ್ ಸಮಾನ ಇದೆ. ಆ ಸ್ನೇಹದಲ್ಲಿ ಅವರನ್ನು ನೋಡುವುದಿದೆಯಲ್ಲ, ಸ್ನೇಹದಲ್ಲಿ ನೋಡೋದು, ಮತ್ತು ಮನಸಾ ಸೇವಾ, ವಾಚಾ ಸೇವಾ, ಇವು ಮೂರೂ ಸೇವಾ ಒಟ್ಟಿಗೆ ನಡಿಬೇಕು ಅಂತಾರೆ ಬಾಬಾ. ಇವು ಬೇರೆ ಬೇರೆ ಆಗಬಾರ್ದು. एक सेवा में देखा जाया कि बाप दादा रिजल्ट देखने चाहते वह नहीं होती. ಬಾಬಾ ಇವು ಮೂರನ್ನು ಸೇರಿ ಸೇವಾ ಮಾಡೋದು ಹೇಳ್ತಿದ್ದಾರೆ. ಆದರೆ ಮಕ್ಕಳು ಇವು ಮೂರು ಕೂಡಿಸಿ ಮಾಡ್ತಾ ಇಲ್ಲ. ಪಾಪಾಚಾರ, ಇವ್ರು ಪಾಪಿ ಅದಾರ, ಇವ್ರು ಇದರಿಂದ ಮುಕ್ತ ಆಗಬೇಕು ಅಲ್ಲ, ಇವರು ಪಾಪಿ ಅದಾರಲ್ಲ. ಆತ್ಮ ಎವರ್ ಪ್ಯೂರ್, ಎವರ್ ಲವ್ಫುಲ್ ಇದೆ. ಆತ್ಮ ಈ ಸೃಷ್ಟಿ ನಾಟಕದ ಒಂದು ಸ್ಕ್ರಿಪ್ಟ್ ಅನುಸಾರ ಪಾಪವನ್ನು ಮಾಡುವಂತಹ ಆ್ಯಕ್ಟಿಂಗ್ ಮಾಡ್ತಾ ಇದೆ ಈ ವಿಶ್ವ ನಾಟಕದಲ್ಲಿ ಅನ್ನುವುದೇ ಅವರಿಗೆ ನಿಜವಾದ ಸ್ನೇಹವನ್ನು ಕೊಡೋದು. ಆತ್ಮದ ಸ್ನೇಹ ಕೊಟ್ಟು ಅವರಿಗೂ ಅವರ ಪಾಪದ ಕರ್ಮದಿಂದ ಡಿಟ್ಯಾಚ್ ಆಗುವಂಥ, ಆತ್ಮದ ಸತ್ಯದ ಅನುಭವ ಮಾಡುವಂತಹ ಒಂದು ಸ್ಮೃತಿಯೊಳಗಿದ್ದೆ ಅಂತಂದರೆ ಅವರಿಗೆ ಆ ಸ್ಮೃತಿ ಜಾಗೃತ ಆಗ್ತದೆ. ಇಂತಹ ಸೇವಾ ಇನ್ನೂ ಮಕ್ಕಳು ಮಾಡ್ತಾ ಇಲ್ಲ ಅಂತಾರೆ ಬಾಬಾ. ಜೋ ಆಪ್ ಭಿ ಚಾಹತೆ ಹೋನ ಈ ಪ್ರತ್ಯಕ್ಷತಾ ಹೋ ಜಾಯೆ, ನೀವೂ ಬಯಸ್ತಿದ್ದೀರಲ್ಲ ಪ್ರತ್ಯಕ್ಷತೆ ಆಗಬೇಕು ಅಂತ ಅಂದಮೇಲೆ ಇಂಥ ಒಂದು ಮೂರೂ ರೀತಿಯ ಒಟ್ಟಿಗೆ ಸೇವಾ ಮಾಡೋದ್ರಲ್ಲಿ ಬಾಬಾನ ಪ್ರತ್ಯಕ್ಷತೆಯನ್ನು ಮಾಡಿ ತೋರಿಸ್ರಿ. बाप दादा से सभी रूरिहान में मेजॉरिटी कहते हैं बाबा आखिर भी पर्दा कब खोलेंगे, कब तक चलेगा. ಹುಷಾರ್ ಮಕ್ಕಳು, ಕ್ಯಾರೆಕ್ಟರ್ ಕಾನ್ಷಿಯಸ್ನಲ್ಲಿರುವಂತಹ ಮಕ್ಕಳು ಬಾಬಾ ಪ್ರಶ್ನೆ ಕೇಳ್ತಾರೆ. ಬಾಬಾ ನೀವು ನಿಮ್ಮ ಪ್ರತ್ಯಕ್ಷತೆ ಯಾವಾಗ ಮಾಡ್ಕೊಳ್ತೀರಿ, ಅಥವಾ ಸತ್ಯುಗ ಯಾವಾಗ ಬರ್ತದ, ಈ ವಿಶ್ವ ನಾಟಕದೊಳಗೆ ಏನು ಕಲಿಯುಗ ಪರ್ದಾ ಇದೆ ಇದು ಯಾವಾಗ ಸರಿಸ್ತೀರಿ, ಇನ್ನೂ ಸತ್ಯ ಏನನ್ನೋದು ಯಾವಾಗ ತಿಳಿತದಂತ ಮಕ್ಕಳು ಬಾಬಾ ಪ್ರಶ್ನೆ ಕೇಳ್ತಿದ್ದಾರೆ. ಅದಕ್ಕಾಗಿ ಬಾಪ್ ದಾದಾ ಆಪ್ಕೋ ಕೇತೆ, ಬಾಬಾನೂ ಮಕ್ಕಳಿಗೆ ಪ್ರಶ್ನೆ ಕೇಳ್ತಾರೆ,
ये पुरानी भाषा, पुरानी चाल, अलबेलापन की, कड़वेपन की कब तक? ಬಾಬಾ ಮಕ್ಕಳಿಗೆ ಪ್ರಶ್ನೆ ಕೇಳ್ತಾರೆ. ಬಹಳ ಗಮನ ಕೊಡಬೇಕಾಗಿರುವಂಥ ಬಹಳ ಸೀರಿಯಸ್ ಪ್ರಶ್ನೆ. ಬಾಪ್ ದಾದಾರ ಒಂದು ಈ ಪ್ರಶ್ನೆ ಬಹಳ ಸೀರಿಯಸ್ ಆಗಿದೆ ಪ್ರತಿಯೊಬ್ಬ ಮಕ್ಕಳ ಪ್ರತಿಯಾಗಿ. ಬಾಬಾ ಅಂತಾರೆ, ಮಕ್ಕಳೇ, ಸತ್ಯುಗ ಯಾವಾಗ ಬರ್ತದಂತ ಕೇಳ್ತೀರಿ, ಸತ್ಯತೆಯ ದರ್ಶನ ಯಾವಾಗ ಆಗ್ತದಂತ ನೀವು ನನಗೆ ಕೇಳ್ತೀರಿ. ನಾನು ನಿಮಗೆ ಪ್ರಶ್ನೆ ಮಾಡ್ತೀನಿ, ಇನ್ನೂ ಈ ಹಳಿ ಭಾಷಾ ಅಂದ್ರೆ ನಾನಂದ್ರೆ ಅಕ್ಕೋರು, ನಾನಂದ್ರೆ ದೇಹ, ನಾ ಪೇಷಂಟ್ ಆಗೀನ್ರಿ, ನಾನೇ ಊಟ ಮಾಡ್ಬೇಕ್ರಿ, ನಾನೇ ಎಲ್ಲ ಕೆಲಸ ಮಾಡಬೇಕು, ನಾವು ಒಬ್ಬರೇ ಇರೋದ್ರಿಂದ ಎಷ್ಟು ಮಾಡ್ಕೋಬೇಕು, ಇದು ಹಳಿ ಭಾಷಾ ಅಲ್ಲ. ನಾನು ಏನೂ ಮಾಡೋದಿಲ್ಲ, ನಾ ಆತ್ಮ ಇದ್ದೀನಿ, ಆತ್ಮ ಕರ್ತಾ ಇದೆ, ಇನ್ನೂ ಬಿಡ್ತಾ ಇಲ್ಲಲ್ಲ, ನಾನೇ ಮಾಡಬೇಕು, ನನ್ನಿಂದನೇ ಆಗ್ತದ, ನನಗೆ ಕಷ್ಟ ಇದೆ, ನಾ ಸಿಂಗಲ್ ಇದ್ದೀನಿ, ಅಥವಾ ನಾನೇ ಯಜಮಾನ್ ಇದ್ದೀನಿ, ಎಲ್ಲ ಜವಾಬ್ದಾರಿ ನನ್ನ ಮೇಲಿದೆ. ಇದು ಹಳಿ ಭಾಷಾ, ಇದನ್ನ ಯಾವಾಗ ಚೇಂಜ್ ಮಾಡ್ಕೋತೀರಂತಾರೆ ಬಾಬಾ. ಪುರಾಣಿ ಚಾಲ್ ಅಂದ್ರೆ ಈ ನಾಟಕ ಇನ್ನೂ ರಿಯಲ್ ಅನ್ನಿಸ್ತದೆ. ಯಾರಾದರೂ ಏನಾರೇ ಅಂದ್ರೆ ಖರೇನೆ ನನಗೆ ಅವ್ರು ಎಷ್ಟು ಮಾತಾಡಿದ್ರಲ್ಲ, ನನಗೆ ಹೆಂಗೆ ಮಾತಾಡಿದ್ರಲ್ಲ ಅಂತ ನಿಮ್ಗೆ ಅನ್ನಿಸ್ತದತ್ತಂದ್ರೆ ಈ ಹಳಿ ಚಾಲ್ ನೀವ್ಯಾವಾಗ ಬಿಡ್ತೀರಂತಾರೆ ಬಾಬಾ. ದೇವತಾ ಚಾಲ್ ಆಗಿದೆ, ಸಾಕ್ಷಿಯಾಗಿ ತನ್ನ ಸಂಪೂರ್ಣ ಸ್ವರೂಪದಲ್ಲಿ ಪ್ರತಿಯೊಬ್ಬ ಆತ್ಮನ ಒಂದು ಸತ್ಯ ಸ್ವರೂಪದ ಅನುಭವ ಮಾಡೋದು ದೇವತಾ ಚಾಲ್. ಮನುಷ್ಯ ಚಾಲ್, ಬಾಬಾ ಹೇಳ್ತಾರೆ, ಇನ್ನೂ ಮನುಷ್ಯ ಚಾಲದೊಳಗೆ ಇದ್ದೀರಲ್ಲ, ಮನುಷ್ಯ ನಡವಳಿಕೆಯೊಳಗೆ ಇದ್ದೀರಲ್ಲ ನೀವು. ಬಾಬಾ ಹೇಳ್ತಾರೆ, ಅಲ್ಬೇಲಾಪನ್, ಇನ್ನೂ ಹುಡುಗಾಟಿಕೆ, ಇನ್ನೂ ಮಾಡಬೇಕು, ಆಗ್ತೀನಿ, ಇನ್ನೂ ಪಾವನ ಆಗ್ತೀನಿ, ಇನ್ನೂ ಬಾಪ್ ಸಮಾನ ಆಗ್ತೀನಿ, ಆಗಬೇಕನ್ನೋದ್ರೊಳಗೆ ಇದ್ದೀರಿ, ಇನ್ನು ಹುಡುಗಾಟಿಕೆಯೊಳಗೆ ಇದ್ದೀರಿ. ನಾ ಬಾಪ್ ಸಮಾನ್ ಇದ್ದೀನಿ, ಪಾರ್ಟಲ್ಲಿ ಡಿಫೆಕ್ಟ್ ಇರ್ಬೋದು, ಕಲಿಯುಗದ ಪಾರ್ಟ್ ಒಳಗೆ ನಾ ಪಾರ್ಟ್ ಅಲ್ಲ, ನಾನು ದೇಹ ಅಲ್ಲ, ನಾ ಹ್ಯೂಮನ್ ಮನುಷ್ಯ ಅಲ್ಲ ಅನ್ನುವ ಈ ಸತ್ಯ ಅನುಭವ ಯಾಕೆ ಮಾಡ್ತಾ ಇಲ್ಲ ಅಂತಾರೆ ಬಾಬಾ. ಕಡುವೆಪನ್ ಕಿ ಕಬ್ ತಕ್, ಕಡುವಾಪನ್ ಕಹಿತನ ಅಂದರೆ ತನಗೂ ದೇಹ ಅಂತ ನೋಡ್ಕೊಳ್ಳೋದು, ತನಗೆ ಪೇಷಂಟ್ ಅಂತ ತಿಳ್ಕೊಳ್ಳೋದು, ನಾನು ರೋಗಿ ಇದ್ದೀನಿ ಅಂತ ತಿಳ್ಕೊಳ್ಳೋದು, ಇನ್ನೊಬ್ಬರನ್ನ ರೋಗಿ ಅಂತ ನೋಡೋದು, ಇನ್ನೊಬ್ಬರನ್ನ ಪಾಪಿ ಅಂತ ನೋಡೋದು, ಇನ್ನೊಬ್ಬರನ್ನ ಇವ್ರು ಕುಮಾರಿ ಅಂತ ನೋಡೋದು, ಇವ್ರು ಕೆಟ್ಟ ದೃಷ್ಟಿ ಉಳ್ಳವರಂತ ನೋಡುವಂಥದ್ದೇನು ಚಾಲಿದೆ, ಚಲನ್ ಈ ಕಹಿತನ ಇದೆ. ಇವ್ರಿನ ಸಣ್ಣವರು, ಇದು ಸಣ್ಣ ಹುಡುಗಿ, ಅಥವಾ ಇವರು ಇನ್ನ ಜ್ಞಾನದಲ್ಲಿ ಸಣ್ಣವರು, ಜ್ಞಾನದಲ್ಲಿ ದೊಡ್ಡವರು ಯಾರೂ ಇಲ್ಲ, ಜ್ಞಾನದಲ್ಲಿ ಸಣ್ಣವ್ರು ಯಾರೂ ಇಲ್ಲ. ಸೀನಿಯರ್ ಜೂನಿಯರ್ ಕೇವಲ ಪಾರ್ಟ್ ಒಳಗಿದೆ. ಆತ್ಮ ಬಾಪ್ ಸಮಾನ್ ಇದೆ, ಪ್ರತಿ ಆತ್ಮ ಸತೋಗುಣಿ ಇದೆ. ಸತೋಗುಣಿ ಸ್ವರೂಪ ನೋಡದೆ ಇವ್ರಿನ ಸಣ್ಣವರದಾರ, ದೊಡ್ಡವರದಾರ, ಸೀನಿಯರ್ ಜೂನಿಯರ್, ಇವ್ರು ಬಡವರು ದೊಡ್ಡವರು, ಇವ್ರು ಜ್ಞಾನಿ ಅಜ್ಞಾನಿ ಎನ್ನುವಂಥ ಕಾನ್ಷಿಯಸ್ ಇದೆಯಲ್ಲ, ಇದಕ್ಕೆ ಕಡುವಾಪನ್ ಅಂತಾರೆ ಬಾಬಾ. ಇದು ಕಹಿತನ, ಇದನ್ನ ಯಾವಾಗ ಬಿಡೋರು ಅಂತಾರೆ ಬಾಬಾ. ಯಾವಾಗ ಇದರಿಂದ ಮುಕ್ತ ಆಗ್ತೀರಿ? ನೀವು ಹೇಳ್ರಿ, ನೀವು ಯಾವಾಗ ಇದರಿಂದ ಮುಕ್ತ ಆಗ್ತೀರಿ? ಹಳಿ ಭಾಷಾ, ಹಳಿ ಚಾಲ್ಚಲನ, ಈ ಒಂದು ಹುಡುಗಾಟಿಕೆತನ ಮತ್ತು ಈ ಒಂದು ಕಹಿತನ, ಇದರಿಂದ ಯಾವಾಗ ಮುಕ್ತ ಆಗೋರು ನೀವು ಅಂತ ಕೇಳ್ತಾರೆ ಬಾಬಾ. ಬಾಪ್ ದಾದಾ ಕಭಿ ಕ್ವೆಶ್ಚನ್ ಕಬ್ ತಕ್, ಬಾಬಾ ಇನ್ನ ಎಲ್ಲಿ ತಕ್ಕ ನೀವು ಪ್ರಶ್ನೆ ಮಾಡ್ಬೇಕು, ನೀವು ಯಾವಾಗ ಬಾಬಾಗ ಉತ್ತರ ಕೊಡ್ತೀರಿ? ಬಾಬಾನು ನಿಮಗೆ ಉತ್ತರ ಕೊಡ್ತಾರೆ ಅಂತ ಹೇಳ್ತಾರೆ ಬಾಬಾ. आप उत्तर दो तो बाप दादा भी उत्तर देगा, ನೀವು ಉತ್ತರ ಕೊಟ್ಟರೆ ಬಾಬಾನು ಕೂಡ ಉತ್ತರ ಕೊಡ್ತಾರೆ. तो विनाशक पर्दा तो अभी ही इसी सेकंड में खोल सकता है, ನೀವು ಉತ್ತರ ಕೊಡ್ರಿ. ಬಾಬಾ ಈ ಕಡುವಾಪನ, ಈ ಏನು ದೇಹ ನೋಡುವ ದೃಷ್ಟಿ, ಅಥವಾ ಇವ್ರು ಬಿಕೆ ನಾನ್ ಬಿಕೆ ಅಂತ ತಿಳ್ಕೊಳ್ಳುವಂಥ ದೃಷ್ಟಿ, ಇವ್ರಿನ ಜ್ಞಾನದಲ್ಲಿ ಸಣ್ಣವರದಾರ, ಇವರು ಇವ್ರು ಇನ್ನೂ ನಮ್ಮ ಥರ ಹುಷಾರಲ್ಲ ಅಂತ ಶರೀರ ನೋಡ್ತೀವಿ, ಕ್ಯಾರೆಕ್ಟರ್ ನೋಡ್ತೀವಿ ಅಂದ್ರೆ ಇದು ಕಿತ್ನಾ ಕಡುವಾಪನ್. ಬಾಬಾ ಹೇಳ್ತಾರ, ಇದು ಯಾವಾಗ ನೀ ಚೇಂಜ್ ನೀ ಈಗ ಚೇಂಜ್ ಆಗು, ಈಗ ನಾನು ನಿನ್ನ ಸಂಪೂರ್ಣತೆ ಪರದಾನ ತೆಗಿತೀನಿ ಅಂತ ಹೇಳ್ತಾರೆ ಬಾಬಾ. ನಾನು ಓಪನ್ ಮಾಡ್ತೀನಿ. तो पहले राज्य करने वाले तो तैयार हो ना, ನಾ ಸತ್ಯುಗ ರಾಜ್ಯ ತೆಗಿತೀನಿ, ಸದ್ಯ ಸತ್ಯುಗದ ಸೀನ್ ಓಪನ್ ಮಾಡ್ತೀನಿ, ರಾಜ್ಯ ಮಾಡ್ಲಿಕ್ಕೆ ರೆಡಿ ಇದೆಯೇನು ಅಂತ ಕೇಳ್ತಾರೆ ಬಾಬಾ. ಯಾಕೆ ಸತ್ಯುಗ ರಾಜ್ಯ ಅಲ್ಲ, ಸತ್ಯುಗ ಅಂದರೆ ಭಾರತ ಅಂದರೆ ಎನ್ಲೈಟನ್ಡ್ ಸೋಲ್ಸ್ ಇರುವಂತಹ ಒಂದು ಸಮಯ, ಅದಕ್ಕೆ ಸತ್ಯುಗ ಅಂತಾರೆ ಬಾಬಾ. ಆ ಸತ್ಯುಗದ ಪರ್ದ ನಾ ತೆಗಿತೀನಿ, ಆದರೆ ಮಕ್ಕಳೇ ಅಲ್ಲಿ ರಾಜ್ಯ ಮಾಡ್ಲಿಕ್ಕೆ ನೀವು ರೆಡಿ ಇದ್ದೀರೇನು? ಅರ್ಥಾತ್ ಆತ್ಮದ ಏಕತೆ, ಸಂಪೂರ್ಣತೆ, ಅಖಂಡತೆ, ಆತ್ಮದ ಸತೋಗುಣಿ ಸ್ವರೂಪ, ಇದರಲ್ಲಿ ನೀವು ರೆಡಿ ಇದ್ದೀರೇನು? ನಾನು ಪರ್ದಾ ತೆಗೆದ್ರಿ ಅಂತ ಕೇಳ್ತಾರೆ ಬಾಬಾ. ನೀವು ತಯಾರಿದ್ದೀರಿ? ಕಿಸಿ ಭಿ ಕಮಜೋರಿ ಕಿ ಬಾತ್ ಮೇ ಕಾರಣ नहीं बताओ, ಬಾಬಾ ಹೇಳ್ತಾರ,
ಕ್ಯಾರೆಕ್ಟರ್ ಒಳಗಿನ ಕಮ್ಜೋರಿ ನನ್ನ ಕಮ್ಜೋರಿ ಅಂದ್ಕೊಂಡು ನನಗಾಗೋದಿಲ್ಲ, ನೀಗೋದಿಲ್ಲ, ನನಗೆ ಅಮೃತ ವೇಳೆ ಏಳಿಕ್ಕಾಗೋದಿಲ್ಲ, ನನಗೆ ಕೆಲಸ ಭಾಳ ಇದೆ, ರೆಗ್ಯುಲರ್ ಮುರಳಿ ಕೇಳಿಕ್ಕಾಗೋದಿಲ್ಲ, ನನಗೆ ಭಾಳ ತ್ರಾಸಿದೆ, ನನಗೆ ಬಾಬಾ ನೆನಪು ಮಾಡೋಕ್ಕಾಗೋದಿಲ್ಲ, ಸಮಸ್ಯೆ ಭಾಳ ಇದೆ, ನನ್ನ ಜೀವನದೊಳಗೆ ಕಷ್ಟ ಭಾಳ ಅದ ರೀ, ಭಾಳ ಕಾಡಿಸ್ತಾರ. ಅರೇ ಬಾಬಾ ಹೇಳ್ತಾರೆ, ಇದೆಲ್ಲ ಡ್ರಾಮಾ ನಿನ್ನ ಮೇಲೆ ಹಾಕೋತಿದ್ದಿ. ಸಿನಿಮಾ ಬೇರೆ, ಆ್ಯಕ್ಟಿಂಗ್ ಬೇರೆ, ನೀ ಆತ್ಮ ಮುಕ್ತಿದಿ, ನೀ ನಿನ್ನ ಮೇಲೆ ಹಾಕೋತಿ, ನೀ ಆ ನೆಪ ಯಾಕೆ ಹೇಳ್ತಿ ಅಂತಾರೆ ಬಾಬಾ. ಅಷ್ಟು ಕಾರಣಗಳನ್ನು ಯಾಕೆ ಹೇಳ್ತಿ? ನಿವಾರಣೆ ಕರೋನಾ. ಬಾಬಾ ಹೇಳ್ತಾರ, ನಿವಾರಣೆ ಮಾಡಬೇಡ್ರಿ. ಡ್ರಾಮಾ ಇದೆ, ಆ್ಯಕ್ಟಿಂಗ್ ಇದೆ, ನಾ ಆತ್ಮ ಸಂಪೂರ್ಣ ಇದ್ದೀನಿ, ಇದನ್ನ ನಿವಾರಣೆ ಮಾಡ್ಕೊಳ್ಬಿಡ್ರಿ ಅಂತ ಹೇಳ್ತಾರೆ ಬಾಬಾ. ಬಾಪ್ ದಾದಾ ಸಾರೆ ದಿನ್ ಮೇ ಬಚ್ಚೋಂ ಕಾ ಖೇಲ್ ದೇಖ್ತೆ ಹೇ ನಾ, ಬಚ್ಚೆ ಸೇ ಪ್ಯಾರ್ ಹೇ ನಾ. ಬಾಬಾ ಇಡೀ ದಿನ ಮಕ್ಕಳ ಆಟ ನೋಡ್ತಾರ, ಮಕ್ಕಳ ಸಿನಿಮಾದ ಆ್ಯಕ್ಟಿಂಗ್ ನೋಡ್ತಾರ, ಅದಕ್ಕಾಗಿ ಮಕ್ಕಳ ಮೇಲೆ ಬಹಳ ಪ್ರೀತಿ ಇದೆ ಅಲ್ಲ, ಮಕ್ಕಳು ನೋಡ್ತಾರ. ಬಾಪ್ ದಾದಾ ಕಿ ಟಿವಿ ಬಹುತ್ ಬಡಿ ಹೇ. ಬಾಬಾ ತನ್ನ ತ್ರಿನೇತ್ರದ ಮೂಲಕ, ತನ್ನ ಸತ್ಯ ಜ್ಞಾನದ ಮೂಲಕ ಬಾಬಾ ಮಕ್ಕಳಿಗೆ ನೋಡ್ತಾರೆ, ಸ್ಕ್ರೀನ್ ಮೇಲೆ ನೋಡ್ತಾ ಇರ್ತಾರ. ಮಕ್ಕಳು ಆ್ಯಕ್ಟಿಂಗ್ ಮಾಡ್ತಾ ಅದ ನಿಜ ಅಂತ ಅನುಭವ ಮಾಡ್ತಾರ ಅಂತ. ಮಕ್ಕಳದು ಅಚಾನಕ್ ಈಗ ಶರೀರದ ಭಾಳ ತೊಂದರೆ ಆಗಿದೆ, ಪಾರ್ಟ್ ಒಳಗೆ ICU ಅಡ್ಮಿಟ್ ಆಗಿರುವಂಥದ್ದಿದೆ, ಅಥವಾ ಪಾರ್ಟ್ ಒಳಗೆ ಯಾರ ಜೊತೆಗೋ ಬಹಳ ದೊಡ್ಡ ಸಮಸ್ಯೆಯಲ್ಲಿ ಸಿಲುಕುದಿದೆ, ಪಾರ್ಟಲ್ಲಿ ಆರ್ಥಿಕ ಹಾನಿ ಆಗೋದಿದೆ, ಏನೋ ಕೇಸ್ ನಡೀತಾ ಇದೆ, ಪಾರ್ಟ್ ಒಳಗೆ ಯಾರ ಜೊತೆಗೋ ಕೋರ್ಟ್ ಕೇಸ್ ನಡೀತಾ ಇದೆ ಅಂದ್ರ ಪಾರ್ಟ್ ಒಳಗೆ ನಡೀತಾ ಇದೆ. ಬಾಬಾ ಸಿನಿಮಾ ನೋಡ್ತಾ ಇದ್ದಾರ, ಅರೆ ಮಕ್ಕಳು ಇದು ರಿಯಲ್ ಅಂತ ತಿಳ್ಕೊಂಡು ಆ ದುಃಖದ ಅನುಭವ ಮಾಡ್ತಿದ್ದಾರಲ್ಲ, ನಾನೇ ರೋಗಿ, ನಾನೇ ಸಮಸ್ಯೆ, ನಾನೇ ಒಂದು ಕಷ್ಟದೊಳಗಿದ್ದೀನಿ ಅಂತ ಖುದ್ದು ಫೀಲ್ ಮಾಡ್ತಿದ್ದಾರೆ ಅಂತ ಬಾಬಾ ಸಿನಿಮಾದ ಸ್ಕ್ರೀನ್ ಮೇಲೆ, ಟಿವಿಯ ಸ್ಕ್ರೀನ್ ಮೇಲೆ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಅರೆ ನನ್ನ ಮಕ್ಕಳು ಪಾರ್ಟ್ ಮಾಡೋದು ಬಿಟ್ಟು, ಸಾಕ್ಷಿಯಾಗಿ ನೋಡೋದು ಬಿಟ್ಟು ಆ ಪಾರ್ಟಿ ನಿಜ ಅಂತ ತಿಳ್ಕೊತಾ ಇದ್ದಾರಲ್ಲ ಅಂತ ಬಾಬಾ ನೋಡ್ತಿದ್ದಾರೆ. ಏಕ್ ಸಮಯ ಪರ್ ವರ್ಲ್ಡ್ ದಿಖಾಯಿ ದೇ ಸಕ್ತಿ ಹೇ. ಬಾಬಾ ಒಂದೇ ಸಾರಿ ಇಡೀ ಜಗತ್ತಿನ ಪೂರ ವಿಶ್ವದ ಸ್ಕ್ರೀನ್ ಬಾಬಾನ ಎದುರುಗಡೆ ಕಾಣಿಸ್ತದ. ಬಾಬಾ ಒಂದೇ ಕ್ಷಣದಲ್ಲಿ ಎಲ್ಲ ಮಕ್ಕಳ ಆ್ಯಕ್ಟಿಂಗನ್ನ, ರಿಯಾಲಿಟಿಯನ್ನ ನೋಡ್ತಾರೆ. ಬಾಬಾ ಹೇಳ್ತಾರೆ, ಮಕ್ಕಳೇ ಸಮಾಧಾನ ಸ್ವರೂಪರಾಗ್ರಿ, ಅರ್ಥಾತ್ ತಮ್ಮ ಆತ್ಮಿಕ ಸತ್ಯ ಸ್ವರೂಪದಲ್ಲಿ ಅನುಭವ ಮಾಡ್ರಿ, ಕ್ಯಾರೆಕ್ಟರನ್ನು ರಿಯಲ್ ಅಂತ ಅನುಭವ ಮಾಡಬೇಡ್ರಿ ಅಂತ ಹೇಳ್ತಾರೆ ಬಾಬಾ. ಅಂದಮೇಲೆ ಈ ವರ್ಷ ಬಾಬನ ಆಶಾ ಇದೆ. ಬಾಬನ ಆಶಾ ಏನು ಕೇಳ್ತೀರಿ? ಬಾಬಾಗೂ ಆಶೆ ಇದೆ, ಬಾಬನ ಆಶೆ ಪೂರ್ಣ ಮಾಡ್ತೀರಾ? ಬಾಬನ ಆಶೆ ಆಗಿದೆ. ಬಾಪ್ ದಾದಾ ಆಶಾ ಸುನಾರೆ ನಿವಾರಣೆ ದಿಖಾಯಿ ದೇವೆ. ಬರೀ ಕಾರಣ ಹೇಳಬೇಡ್ರಿ, ಬಾಬಾ ಯೋಗ ಮಾಡ್ಲಿಕ್ಕಾಗೋದಿಲ್ಲ, ಸಹಜ ಯೋಗಿ ಆಗ್ಲಿಕ್ಕಾಗೋದಿಲ್ಲ, ಬಾಬನ ಎಲ್ಲ ಶ್ರೀಮತ ಆಗೋದಿಲ್ಲ, ಮುರಳಿಯನ್ನು ಕೇಳಲಿಕ್ಕಾಗೋದಿಲ್ಲ, ಅಧ್ಯಯನ ಮಾಡ್ಲಿಕ್ಕಾಗೋದಿಲ್ಲ, ಆತ್ಮಸ್ಥಿತಿ ಮಾಡ್ಲಿಕ್ಕಾಗೋದಿಲ್ಲ, ಇನ್ನೂ ನೆಪ ಹೇಳ್ತಿರಲ್ಲ, ಇದರಿಂದ ಮುಕ್ತಾಗ್ರಿ ಅಂತಾರೆ ಬಾಬಾ. ಇದಕ್ಕೆ ನಿವಾರಣೆ ಮಾಡ್ರಿ, ಇದೇ ನನ್ನ ಆಶೆ. ಅಂದರೆ ಸಮಸ್ಯಾ ಮುಕ್ತಾಗ್ರಿ, ಸಮಾಧಾನ ಸ್ವರೂಪರಾಗ್ರಿ, ನಿವಾರಣೆ ಸ್ವರೂಪರಾಗ್ರಿ ಅನ್ನೋದೇ ಬಾಪ್ದಾದರವರ ಒಂದು ಇಚ್ಛಾ ಆಗಿದೆ. ಇಂದಿನ ಮುರಳಿಯ ವರದಾನ ಆಗಿದೆ, लाइन क्लियर के आधार पर नंबर 1 पास होने वाले एवर रेडी भव. ಲೈನ್ ಕ್ಲಿಯರ್ ಆಗಿರುವ ಆಧಾರ. ಲೈನ್ ಯಾರ್ಯಾರ್ದು ಕ್ಲಿಯರ್? ನಾ ಡ್ರಾಮಾದ ಪಾರ್ಟಿಂದ ಪರಿಯಾಗಿರುವಂತಹ ನಿರಾಕಾರ ಅವಿನಾಶಿ ಆತ್ಮ ಇದ್ದೀನಿ ಅಂತ. ನಾ ಅವಿನಾಶಿ ಆತ್ಮನ ಲೈನ್ ಅವಿನಾಶಿ ಬಾಬನ ಜೊತೆಗೆ ಯಾವಾಗಲೂ ಕ್ಲಿಯರ್ ಇರಲೇಬೇಕು ಅಂತ. ನಾ ಪಾರ್ಟ್ ಇದ್ದೀನಿ, ಅಕ್ಕೋರಿದ್ದೀನಿ ಅಂತಂದ್ರೆ ನಂದು ಬಾಬನ ಮಧ್ಯದಲ್ಲಿ ಲೈನ್ ಕ್ಲಿಯರ್ ಇರಲಿಕ್ಕೆ ಎಂದಿಗೂ ಸಾಧ್ಯನೇ ಇಲ್ಲ. ಅಂದಮೇಲೆ ಲೈನ್ ಕ್ಲಿಯರ್ ಆಗಿರುವ ಆಧಾರದ ಮೇಲೆ ನಂಬರ್ ಪಾಸ್ ಆಗುವಂತಹ ಎವರ್ ರೆಡಿ ಭವ. ನಂಬರ್ ಪಾಸ್ ಆಗೋದು ಅಂದರೆ ನಂಬರನ್ನು ಎಕ್ಸ್ಟ್ರಾ ನಂಬರ್ ತಗೊಳ್ಳೋದು ಅಂದರೆ ಎಕ್ಸ್ಟ್ರಾ ಸೋಲ್ ಕಾನ್ಷಿಯಸ್ ಸ್ಟೇಜ್, ಎಕ್ಸ್ಟ್ರಾ ಆತ್ಮಿಕ ಅವಸ್ಥಾ, ಹೈಯೆಸ್ಟ್ ಸ್ಥಿತಿ ಅಂದರೆ ಅದೇ ಪರಂ ಆನಂದದ ಸ್ಥಿತಿಯಲ್ಲೇ ಸ್ಥಿತ ಆಗೋದು. ಕಂಟಿನ್ಯೂ ಈಗ 1 ಸೆಕೆಂಡಿನ ಅನುಭವ ಆಗಿದೆ ಅಂತಂದರೆ ಅದೇ ಹೆಚ್ಚಿಸ್ಕೋತಾ ಹೋಗೋದು. ನೆಕ್ಸ್ಟ್ ಸೆಕೆಂಡು ಅದೇ ಪರಮಾನಂದದ ಅವಸ್ಥಾ, ಅದೇ ಜೀವನ್ಮುಕ್ತ ಅವಸ್ಥಾ. ಇದಕ್ಕಂತಾರ ಬಾಬಾ ಮಾರ್ಕ್ಸ್ ಹೆಚ್ಚಿಗೆ ತಗೋದು, ಪಾಸ್ ಆಗೋದು ಅಂತ. ಸದಾ ಎವರ್ ರೆಡಿ रहना यह ब्राह्मण जीवन की विशेषता है. ಸದಾ ಎವರ್ ರೆಡಿ. ಎವರ್ ರೆಡಿ ಅರ್ಥಾತ್ ಡ್ರಾಮಾದ ಏನೆಲ್ಲ ಸ್ಮೃತಿಗಳದಾವ. ಎವರ್ ರೆಡಿ ಅಂದ್ರೆ ಸದ್ದ ನಾ ದೇಹ ಬಿಡ್ಲಿಕ್ಕೆ ರೆಡಿ ಇದ್ದೀನಿ ರೀ ಬಾಬಾ, ಹೀಗಲ್ಲ. ದೇಹದ ಸ್ಮೃತಿಗಳು ಏನೆಲ್ಲ ಅದಾವಲ್ಲ, ನಾನು
ಚಿಕ್ಕವರಿದ್ದಾಗ ಏನು ಮಾಡಿದೆ, ಏನು ದೊಡ್ಡ ಕಾರ್ಯ ಮಾಡೀನಿ, ನಾ ಯಾರಿಗೆ ಪಾಲನೆ ಕೊಟ್ಟೀನಿ, ನೋಡ್ಕೊಂಡೀನಿ, ದೊಡ್ಡವ್ರು ಮಾಡೀನಿ, ಬೆಳೆಸೀನಿ, ಓದಿಸೀನಿ, ಮನೆ ಕಟ್ಟೀನಿ, ಸಂಸಾರ ಮಾಡೀನಿ, ನೌಕರಿ ಮಾಡೀನಿ, ಸಮಾಜ ಸೇವಾ ಮಾಡೀನಿ. ಬಾಬಾ ಹೇಳ್ತಾರೆ ಇದೆಲ್ಲ ಡ್ರಾಮಾ ಸಿನಿಮಾದೊಳಗೆ ಮಾಡೀರಿ. ಸಿನಿಮಾದ ಅನುಭವವನ್ನು ಶೇರ್ ಮಾಡ್ಕೋತಾ ಇದ್ದೀರಿ. ಆದರೆ ಇದೆಲ್ಲದ ಡ್ರಾಮಾ ಎಂಡ್ ಆಗ್ತದೆ ಅಂದಮೇಲೆ ಈ ಸ್ಮೃತಿಗಳು ಎಂಡ್ ಆಗಬೇಕು. ನೀ ಯಾರು ರಿಯಲ್ ಆತ್ಮ ಆ ಸ್ವರೂಪದಲ್ಲಿ ಸ್ಥಿತ ಆಗಬೇಕು. ಆತ್ಮ ಅವಿನಾಶಿ ಆಗಿರುವ ಸತ್ಯ, ಇದು ಎವರ್ ರೆಡಿ ಅಂತಾರೆ ಬಾಬಾ. ಬ್ರಾಹ್ಮಣ ಜೀವನದ ವಿಶೇಷತೆ ಏನು? ಎವರ್ ರೆಡಿ, ಸಂಪೂರ್ಣ ಆತ್ಮ ಆಗಿ ನನ್ನುವ ಸತ್ಯದ ಅನುಭವ. अपनी बुद्धि की लाइन ऐसी क्लियर हो जाए, बाबा का कोई भी इशारा मिला एवर रेडी. ಬುದ್ಧಿಯ ಲೈನ್ ಇಷ್ಟು ಕ್ಲಿಯರ್ ಇರಬೇಕು. ನಾ ಇಲ್ಲಿ ಏನಾದರೂ ಮಾಡಬೇಕು, ಆಗಬೇಕನ್ನೋರಿಗೆ, ಏನಾದರೂ ಮಾಡ್ಬೇಕನ್ನಂಥವ್ರಿಗೆ ಲೈನ್ ಕ್ಲಿಯರ್ ಇರೋದಿಲ್ಲ. ಈ ಕ್ಯಾರೆಕ್ಟರ್ ಒಳಗೆ ಸ್ಕ್ರಿಪ್ಟ್ನ ಅನುಸಾರ ಫಿಕ್ಸ್ ಇದೆ. ಏನಾದರೂ ಏನೇ ಕಾರ್ಯ ಮಾಡುವುದಿದೆ, ಹೋಗೋದಿದೆ, ಅದು ಹೋಗ್ತದೆ, ಅಲ್ಲಿಗೆ ಕರ್ಕೊಂಡು ಹೋಗ್ತದೆ. ನಾ ಆತ್ಮ ಎಂದಿಗೂ ಹೀಗೆ ತಿಳ್ಕೊಬಾರ್ದು, ನಾ ಮಾಡ್ತೀನಿ. ಕ್ಯಾರೆಕ್ಟರ್ನ ಮೂಲಕ ಡ್ರಾಮಾ ಮಾಡಿಸ್ತದ, ಆದರೆ ನಾನೇ ಕರ್ಮ ಮಾಡ್ತೀನಿ, ನನ್ನಿಂದೇ ಆಗ್ತದ, ನಾನೇ ಹಿಂಗೆ ಮಾಡಬೇಕು ಅಂತ ಅನ್ಕೋತಿರತ್ತಂದ್ರೆ ಬಾಬಾ ಹೇಳ್ತಾರೆ ಇದು ಗೊಂದಲ, ಇದು ಲೈನ್ ಕ್ಲಿಯರ್ ಇಲ್ಲದಂಥ ಸ್ಟೇಜ್. ಬಾಬಾ ಏನೇ ಇಶಾರೆ ಕೊಡ್ತಾರತ್ತಂದ್ರ, ಯಾವಾಗ ಏನೇ ನನಗೆ ಟಚ್ ಮಾಡಿಸ್ತಾರಂದ್ರೆ ಅದು ಟಚ್ ಆಗಬೇಕು ಅಂದರೆ ಬಾಬಾ ಹೇಳ್ತಾರೆ ನಿನ್ನ ಬುದ್ಧಿಯ ಲೈನ್ ಬಾಬನ ಜೊತೆಗೆ ಏನಿರಬೇಕು, ಕ್ಲೀನ್ ಇರಬೇಕು, ಕ್ಲಿಯರ್ ಇರಬೇಕು ಅಂತ. ಇದಕ್ಕಂತಾರ ಎವರ್ ರೆಡಿ. उस समय कुछ भी सोचने की ज़रूरत ना हो, अचानक एक ही क्वेश्चन आएगा, ऑर्डर होगा, यहाँ ही बैठ जाओ, यहाँ पहुँच जाओ, तो कोई भी बात का संबंध याद ना आए. ಅಂಡರ್ಲೈನ್. ಬಾಬಾ ಸ್ಥೂಲ ಮತ್ತು ಸೂಕ್ಷ್ಮ ಎರಡು ಮಾತು ಹೇಳ್ತಿದ್ದಾರೆ. ತಿಳ್ಕೊಡ್ರಿ, ನದಿ ಉಕ್ಕಿ ಬರುವುದಿದೆ ಅಂತ. ಬಾಬಾ ಗೊತ್ತಿದೆ, ಆ ಪಾಟಲ್ಲಿ ಅಕಸ್ಮಾತ್ ಬಚಾವ್ ಮಾಡಿಸೋದಿದೆ ಅಂತಂದರೆ ಡ್ರಾಮಾ ಟಚ್ ಮಾಡಿಸ್ತದ. ಏನಂತ ಬಾಬಾ ಟಚ್ ಮಾಡಿಸ್ತಾರೆ, ಮಗು ಇಲ್ಲಿ ನದಿ ಉಕ್ಕಿ ಬರೋದಿದೆ, ನೀರು ತುಂಬೋದಿದೆ, ಮನೆಯಲ್ಲಿ ನೀರು ಬರೋದಿದೆ, ನೀವು ಹೊರಗೆ ಬಾ. ಅಥವಾ ಬಿಲ್ಡಿಂಗ್ ಬೀಳೋದಿದೆ, ಭೂಕಂಪ ಆಗೋದಿದೆ, ನೀನು ನಿನ್ನ ಸ್ಥಾನ ಬದಲಾಯಿಸುವಂಥ ಫಿಕ್ಸ್ಡ್ ಡ್ರಾಮಾದಲ್ಲಿ ಸೀನ್, ಘಟನೆ, ಪ್ರತಿ ಮಾತು ಫಿಕ್ಸ್ ಇದೆ. ಇದ್ರ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ. ಆದರೆ ಏನೇ ಒಂದು ಘಟನೆ ಘಟಿಸ್ತದಂದ್ರೆ, ಯಾರಾದರೂ ಶರೀರ ಬಿಡ್ತಾರ, ಈ ಶರೀರಕ್ಕೆ ಆಕ್ಸಿಡೆಂಟ್ ಆಗ್ತದ, ಏನೇ ಆಗ್ತದ, ಬಾಬಾ ಹೇಳ್ತಾರ ಮಗು ನೀನು ನನ್ನ ಮಡಿಲೊಳಗಿರೋ. ಬುದ್ಧಿಯಲ್ಲಿ ಬಾಬಾ ಹಂಗೆ ಘಟನೆ ಘಟಿಸ್ತಾ ಇದೆ ಅಂತಂದ್ರೆ ಬಾಬಾ ಹೇಳ್ತಾರ ಮಗು ನನ್ನ ಹತ್ರ ಬಾ ಅಂತ. ಘಟನೆ ಘಟಿಸೋದಿದೆ, ಆಕ್ಸಿಡೆಂಟ್ ಆಗೋದಿದೆ, ಶರೀರದಲ್ಲಿ ಬಹಳಷ್ಟು ತೊಂದರೆ ಆಗೋದಿದೆ, ಬಾಬಾ ಹೇಳ್ತಾರ ಮಗು ನನ್ನ ಹತ್ರ ಬಾ ಅಂತ. ತುರಂತ ಇದು ಬುದ್ಧಿ ಲೈನ್ ಕ್ಲಿಯರ್ ಇರೋದ್ರಿಂದ ನನಗೆ ಟಚ್ ಆಗ್ತದ, ನನ್ನ ಬಾಬನ ಮಡಿಲೊಳಗಿರ್ತೀನಿ, ಬಹಳ ಸೇಫ್. ನಾಟಕದಲ್ಲಿ ಏನು ಆಕ್ಸಿಡೆಂಟ್ ಆಗಬೇಕು, ಶರೀರಕ್ಕೆ ಹಾನಿ ಆಗಬೇಕು, ಅದಾಗ್ತದೆ. ಆದರೆ ನನಗಾಗಿದೆ ಅಂತ ಎಂದಿಗೂ ಫೀಲ್ ಆಗೋದಿಲ್ಲ. ಇಲ್ಲಿ ಏನೇ ಜಗಳ ಆಗೋದಿದೆ, ಕ್ಯಾರೆಕ್ಟರ್ ಒಳಗೆ ಹಾನಿ ಆಗೋದಿದೆ, ಶರೀರಕ್ಕೆ ತೊಂದರೆ ಆಗೋದಿದೆ ಅಂದರೆ ಬಾಬಾ ಹೇಳ್ತಾರೆ ಮಗು ಇದು ಸಿನಿಮಾ ಇದೆ, ಸಿನಿಮಾ ಫಿಕ್ಸ್ ಇದೆ, ಸ್ಕ್ರಿಪ್ಟ್ ಮೊದಲೇ ಫಿಕ್ಸ್ ಇದೆ, ಅದು ಏನಾಗಬೇಕಾಗ್ತದೆ. ಆದರೆ ನೀ ನನ್ನ ಮಡಿಲೊಳಗೆ ಬಾ ಅಂತ ಅಂದರೆ ನನ್ನ ಮಡಿಲೊಳಗೆ ಹೋದ್ನಿ ಅಂತಂದರೆ ನನಗೆ ಇಲ್ಲಿ ಆಗ್ತಾ ಇರೋದು ಸಿನಿಮಾ ಅನಿಸ್ಬಿಡ್ತದೆ. ನನಗೆ ಇಂಥದ್ದಾಯ್ತಲ್ಲ ಜೀವನದಾಗ ಅಂತ ಮಾನಸಿಕ ಚಿಂತೆ ಆಗೋದಿಲ್ಲ, ಮಾನಸಿಕ ನೋವು ಆಗೋದಿಲ್ಲ, ಭಾವುಕ ಆಗೋದಿಲ್ಲ. ಅರೆ ಹೀಗೆಲ್ಲ ಆಯ್ತಲ್ಲ ಅಂತ ಎಂದಿಗೂ ಈ ಫೀಲಿಂಗ್ನಲ್ಲಿ ಬರೋದಿಲ್ಲ. ಇದಕ್ಕೆ ಬಾಬಾ ಹೇಳ್ತಾರೆ ಬಾಬನ್ ಟಚ್ಚಿಂಗನ್ನು ಕ್ಯಾಚ್ ಮಾಡೋದು ಅಂತ. ತೋ ಬಾಬಾ ಹೇಳ್ತಾರೆ ಇಲ್ಲಿ ಬಾ ಅಂದ್ರೆ ಅಲ್ಲಿ ಬರೋದು, ಅಂದರೆ ಪರಮಧಾಮದ ಪರಮ ಅವಸ್ಥೆಯಲ್ಲಿ ಬಾಬಾ ಬಾ ಅಂದರು ಅಂದರೆ ನಾನು ಪರಮ ಅವಸ್ಥೆಯೊಳಗಿದ್ದಾಗ ಈ ಕ್ಯಾರೆಕ್ಟರಿಗೆ ಏನೇ ಆದರೂ ಕೂಡ ಅದು ನನಗೆ ಆಘಾತ ಆಗೋದಿಲ್ಲ, ಹಾನಿ ಅಂತ ಅನಿಸೋದಿಲ್ಲ, ರಿಯಲ್ ಫೀಲ್ ಆಗೋದಿಲ್ಲ. ತೋ ಆ ಸಮಯದಲ್ಲಿ ನನಗೆ ನಮ್ಮ ಅವ್ವಾಗ ಹೆಂಗೆ ಮಾಡಲಿ, ನಮ್ಮ ಅಕ್ಕಗೆ ಹೆಂಗೆ ಮಾಡಲಿ, ನಮ್ಮಲ್ಲಿ ಮನೆಯೊಳಗೆ ಅಣ್ಣ ತಮ್ಮ ಇದ್ದಾರಲ್ಲ ಅವ್ರಿಗೆ ಹೆಂಗೆ ಮಾಡಲಿ ಅಂತ ಹಿಂಗೆ ನೆನಪುಗಳು ಬರುವುದಿಲ್ಲ ಅಂತಾರೆ ಬಾಬಾ. ಎವರ್ ರೆಡಿ ಆತ್ಮ, ಯಾರ ಬುದ್ಧಿ ಲೈನ್ ಕ್ಲಿಯರ್ ಇದೆ ಅವ್ರಿಗೆ ಎಂದಿಗೂ ಅಲ್ಲಿ ನಮ್ಮ ಅಣ್ಣ ನಮ್ಮ ಅಕ್ಕ ಅನ್ನೋ ಮಾತು ಬರುವುದೇ ಇಲ್ಲ. ಯಾಕಂದರೆ ಸಿನಿಮಾದೊಳಗೆ ಎಲ್ಲಿ ಏನಾಗಬೇಕು ಅದನ್ನು ನಾನೂ ಕೂಡ ತಪ್ಪಿಸ್ಲಿಕ್ಕೆ, ಡ್ರಾಮಾನೂ ತಪ್ಪಿಸ್ಲಿಕ್ಕೆ, ಇವನ್ ಶಿವಬಾಬನೂ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ತೋ ತಬ್ ನಂಬರ್ 1 ಪಾಸ್ ಹೋ ಸಕೆಂಗೆ. ಇಂಥ ಸ್ಥಿತಿ ಇದ್ದಾಗ ನೀವು ನಂಬರ್ 1 ಪಾಸ್ ಆಗ್ತೀರಿ. ಲೇಕಿನ್ ಯಹ ಸಬ್ ಅಚಾನಕ್ ಕಾ ಪೇಪರ್ ಹೋಗಾ. ಆದರೆ ಇದು
ಅಚಾನಕ್ ಪೇಪರ್ ಆಗ್ತದೆ ಅಂತಾರೆ ಬಾಬಾ. ಇಸಿಲೇ ಎವರ್ ರೆಡಿ ಬನೋ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಯಾವಾಗ ಆಕ್ಸಿಡೆಂಟ್ ಆಗ್ತದ, ಯಾವಾಗ ಹಾನಿ ಆಗ್ತದ, ಯಾವಾಗ ಕ್ಯಾರೆಕ್ಟರ್ನೊಳಗೆ ಏನು ಹಲ್ಚಲ್ ಆಗ್ತದ, ಅಥವಾ ಯಾವುದೇ ರೀತಿಯ ತೊಂದರೆ ಆಗ್ತದೆ, ಇದು ಯಾವುದು ಹೇಳಿ ಕೇಳಿ ಬರುದಿಲ್ಲ ಅಂತಾರೆ ಬಾಬಾ. ಅಚಾನಕ್ ಘಟಿಸ್ತದ. ಆದರೆ ಅಚಾನಕ್ ಪೇಪರ್ ಒಳಗೆ ನೀವು ಎವರ್ ರೆಡಿ ಇರಿ. ಎವರ್ ರೆಡಿ ಇರಿ ಅಂದರೆ ಸದಾ ಡ್ರಾಮಾದಿಂದ ಪರೆಯಾಗಿರುವ ನಿಮ್ಮ ಆತ್ಮಿಕ ಸಂಪೂರ್ಣ ಸತ್ಯದಲ್ಲಿ ನೀವು ಇದನ್ನ, ಅಥವಾ ಇರುವುದೇ ಸಂಪೂರ್ಣ, ಇಲ್ಲಿ ಮಾಡುವುದು ಆಗುವುದು ಪಡಿಬೇಕಾಗಿದ್ದೇನೂ ಇಲ್ಲ, ನಾನೆಲ್ಲ ಪಡೆದಿರುವಂತಹ ಸಂಪೂರ್ಣ ಇರುವ ಬಾಪ್ ಸಮಾನ ಇರುವ ಆತ್ಮ ಇದೀನನ್ನುವಂಥ ಸ್ಥಿತಿ ಇತ್ತಂದ್ರೆ ಎವರ್ ರೆಡಿ ಇರ್ತೀರಿ. ಎವರ್ ರೆಡಿ ಇದ್ದಂಥ ಆತ್ಮರಿಗೆ ಏನೇ ಘಟನೆ ಕ್ಯಾರೆಕ್ಟರ್ ಒಳಗ ಈ ಡ್ರಾಮಾದಲ್ಲಿ ಘಟಿಸಿದ್ರೆ ಅವರಿಗೆ ಅದು ಏನೂ ಪ್ರಭಾವ ಆಗೋದಿಲ್ಲ, ಅದರ ನೆನಪು ಪದೇ ಪದೇ ಅವರಿಗೆ ಬರೋದಿಲ್ಲ ಅಂತಾರೆ ಬಾಬಾ. ಸ್ಲೋಗನ್, ಮನ್ ಕೋ ಶಕ್ತಿಶಾಲಿ ಬನಾನೆ ಕೆ ಲಿಯೆ ಆತ್ಮ ಕೋ ಈಶ್ವರೀಯ ಸ್ಮೃತಿ ಅವ್ರ ಶಕ್ತಿ ಕಾ ಭೋಜನ್ ದೋ. ಮನಸ್ಸನ್ನ ಶಕ್ತಿಶಾಲಿ ಮಾಡ್ಕೊಳ್ಬೇಕು ಅಂತಂದ್ರೆ ಬಾಬಾ ಹೇಳ್ತಾರೆ, ಈಶ್ವರೀಯ ಸ್ಮೃತಿ, ನನ್ನವ್ರು ಯಾರು, ನಾ ಯಾರು, ನನ್ನವ್ರು ಯಾರು, ಈ ಸ್ಮೃತಿ ತಗೊಂಡು ಬನ್ರಿ ಅಂತ. ನಾನು ಆತ್ಮ, ಅವಿನಾಶಿ ಆತ್ಮ ಇದ್ದೀನಿ, ಅವಿನಾಶಿ ತಂದೆಯ ಸಂತಾನ ಇದ್ದೀನಿ ಅನ್ನುವಂಥ ಸ್ಮೃತಿ ಕೊಡಿಸ್ರಿ. ಆವಾಗ ಮನಸ್ಸು ಏನು ಹಲ್ಚಲ್ನಾಗ ಬರ್ತದ, ಮನಸ್ಸು ಅಶಾಂತ ಆಗ್ತದ, ಭಯಭೀತ ಆಗ್ತದ. ನಾ ಎಲ್ಲಿ ಸಾಯ್ಬೋದು, ನನಗೇನಾರ ಆಗ್ಬೋದು, ನನ್ನವ್ರಿಗೆ ಏನಾರ ಆಗ್ಬೋದು ಅಂತ. ಈಗ ಮನಸ್ಸಿನೊಳಗ ಕಲಿಯುವುದು ಪ್ರೋಗ್ರಾಮ್ ಇರೋದ್ರಿಂದ, ಹಲ್ಚಲ್ನ ಪ್ರೋಗ್ರಾಮ್ ಇರೋದ್ರಿಂದ ಮನಸ್ಸು ಯಾವಾಗಲೂ ಹಾತೊರಿತಿರ್ತದ, ಭಯಭೀತ ಆಗ್ತಿರ್ತದ. ಆದರೆ ಈ ಮನಸ್ಸು ಶಕ್ತಿಶಾಲಿ ಮಾಡ್ಲಿಕ್ಕೆ ಏನು ಬೇಕಾಗಿದೆ? ಈಶ್ವರನ ನೆನಪು, ಈಶ್ವರಿಯ ನೆನಪು. ಬಾಬಾ ನನ್ನವ್ರು ಯಾರದಾರ ಮತ್ತು ನಾ ಯಾರ ಸಂತಾನ ಇದ್ದೀನಿ ಅನ್ನುವ ಭೋಜನ, ಈ ಒಂದು ಸ್ಮೃತಿ ನೀವು ಮನಸ್ಸಿಗೆ ಕೊಟ್ರಿ ಅಂದರೆ ಮನಸ್ಸು ರಿಯಲೈಸ್ ಮಾಡ್ಕೊಳ್ತದ, ಇಲ್ಲ ನಾನು ವಿನಾಶ ಆಗುವ ದೇಹ ಅಲ್ಲ, ಈ ಡ್ರಾಮಾ ಅಲ್ಲ, ಇಲ್ಲಿಯ ಮಾತು ನಾನಲ್ಲ, ನಾ ಸತೋ ಪ್ರಧಾನ ಆತ್ಮ ಇದ್ದೀನಿ ಎನ್ನುವ ಸತ್ಯವನ್ನ ಮನಸ್ಸು ಅರಿತು ಅಂತಂದ್ರೆ ಮನಸ್ಸು ಶಕ್ತಿಶಾಲಿ ಆಗ್ತದೆ. ಅವ್ಯಕ್ತಿ ಶಾರೆ ಅಬ್ ಲಗನ್ ಕಿ ಅಗ್ನಿ ಕೋ ಪ್ರಜ್ವಲಿತ ಕರ್ ಯೋಗ ಕೋ ಜ್ವಾಲಾರೂಪ ಬನಾವು. ಈಗ ಲಗನದ ಅಗ್ನಿಯನ್ನ ಪ್ರಜ್ವಲಿತ ಮಾಡಿಕೊಂಡು, ಅಂದರೆ ಯೋಗದ ಪರಮ ಆನಂದದ ಸ್ಥಿತಿಯಲ್ಲಿ ಇರುವಂತಹ ಇಂಟ್ರೆಸ್ಟ್ ಇದೆಯಲ್ಲ, ಅದನ್ನ ಇನ್ನೂ ಪ್ರಜ್ವಲಿತ ಮಾಡಿಕೊಡ್ರಿ ಅಂತಾರೆ ಬಾಬಾ. ಅಗ್ನಿ ಸ್ವರೂಪ ಮಾಡಿಕೊಡ್ರಿ, ನಿಮ್ಮ ಜ್ವಾಲಾ ಸ್ವರೂಪದ ಯೋಗ ನಿಮ್ಮದ ಮಾಡಿಕೊಡ್ರಿ. ಅದಕ್ಕಾಗಿ ಕೈ ಬಚ್ಚೆ कहते कि जब योग में बैठते हैं तो आत्मा अभिमानी होने के बदले सेवा याद आती है. ಕೆಲವ್ರು ಹೇಳ್ತಾರೆ, ಬಾಬಾ ಯೋಗ ಮಾಡ್ಲಿಕ್ಕೆ ಕುತ್ಕೊಂಡ್ರೆ ಆತ್ಮದ ನೆನಪಾಗುವ ಬದಲಾಗಿ ನನಗೆ ಸೇವಾ ನೆನಪಾಗ್ತೈತ್ರಿ ಬಾಬಾ. ಏನು ಮಾಡಲಿ, ಎಲ್ಲಿ ಹೋಗಲಿ, ಹೆಂಗೆ ಮಾಡಲಿ, ಹೆಂಗೆ ಸರಿ ಮಾಡಲಿ, ಹೆಂಗೆ ಪ್ರೋಗ್ರಾಮ್ ಮಾಡಲಿ ಅಂತ ಕೆಲವರಿಗೆ ಸೇವಾ ನೆನಪಾಗ್ತದೆ. ಲೇಕಿನ್ ಐಸಾ ನಹೀ ಹೋನಾ ಚಾಹಿಯೆ. ಅಂಡರ್ಲೈನ್ ಬಾಬಾ ಹೇಳ್ತಾರೆ, ಮಕ್ಕಳೇ ಹೀಗಾಗಬಾರ್ದು. ಏನಂತ? ಯೋಗದಲ್ಲಿ ಕುಳಿತಾಗ ಆತ್ಮಸ್ಥಿತಿಯಲ್ಲಿರಬೇಕು ಅಂದರೆ ನಿರಾಕಾರಿ ಸ್ಥಿತಿಯ ಒಂದು ಸತ್ಯ ಅನುಭವ ಮಾಡುವ ಆತ್ಮನಿಗೆ ನಾ ಸೇವಾ ಮಾಡಬೇಕು, ನಾಳೆ ಹೋಗಬೇಕು, ಅದನ್ನು ಸೆಟ್ ಮಾಡಬೇಕು ಅಂತ ಮೈಂಡಲ್ಲಿ ಪ್ಲಾನ್ ಬರ್ತದಂದ್ರೆ ಹಿಂಗೆ ಆಗಬಾರ್ದು ಅಂತಾರೆ ಬಾಬಾ. ಕ್ಯೂಂಕಿ ಯಾಕಾಗಬಾರ್ದು ಹಿಂಗೆ? लास्ट समय अगर अशरीरी बनने के बजाय सेवा का भी संकल्प चला तो सेकंड के पेपर में फेल हो जाएंगे. अंडरलाइन, ವಿಶೇಷ ಅಂಡರ್ಲೈನ್. ಬಾಬಾ ಸಮಯ ಹೀಗೆ ಬರ್ತದಲ್ಲ, ಸಮಯ ನನ್ನಿಂದ ಕೇಳಿಸ್ತದ ಏನಂತ? ನೀ ಅಶರೀರಿ ಆಗಬೇಕು. ಇದು ಅಶರೀರಿ ಆಗುವಂತಹ ಒಂದು ಪೇಪರ್. ಈ ಅಶರೀರಿ ಆಗುವ ಪೇಪರ್ ಒಳಗೆ, ಒಂದು ಸೆಕೆಂಡಿನ ಪೇಪರ್ ಒಳಗೆ ನೀನು ಅಶರೀರಿ ಆಗುವ ಬದಲಾಗಿ ನಿನಗೆ ಸೇವಾ ನೆನಪಾಯಿತು ಅಂದ್ರೆ ಫೇಲ್ ಆಗಿಬಿಡ್ತೀರಿ ಅಂತಾರೆ ಬಾಬಾ. ಅಂದರೆ ಸಮಯ ನನ್ನಿಂದ ಬಯಸ್ತದ, ಸಮಯದ ಕೂಗಿದೆ, ನೀವು ಅಶರೀರಿ ಆಗ್ರಿ, ನಿಮ್ಮ ಮೂಲ ಸ್ಥಿತಿಗೆ ಬನ್ನಿರಿ, ನೀವು ಜೀವನ ಮುಕ್ತ ಸ್ಥಿತಿ ಅನುಭವಿ ಆಗ್ರಿ ಅಂತ ಟೈಮ್ ಈ ಮನಸ್ಸು ನನ್ನಿಂದ ಅಪೇಕ್ಷೆ ಪಡ್ತಾ ಇದೆ, ಸೋಲಿಂದ ಅಪೇಕ್ಷೆ ಪಡ್ತಾ ಇದೆ ಅಂದಮೇಲೆ ಬಾಬಾ ಹೇಳ್ತಾರ, ಅಶರೀರಿ ಆಗುವ ಸೆಕೆಂಡಿನ ಪೇಪರ್ ಒಳಗೆ ಫೇಲ್ ಆಗಿಬಿಡ್ತೀರಿ. ನಾವು ಅನ್ಕೋತೀವಿ, ನನಗೇನು ಯಾವುದೇ ವ್ಯಕ್ತಿ ನೆನಪಾಗಿಲ್ಲ, ನನಗೇನು ಈ ಜಗತ್ತು ಡ್ರಾಮಾ ನೆನಪಾಗಿಲ್ಲ, ನನಗೆ ಬಾಬಂದ ಸೇವಾ ನೆನಪಿದೆ ಅಂತ. ಬಾಬನ್ ಸೇವಾನೂ ಕೂಡ ಡ್ರಾಮಾದಲ್ಲಿ ನಡೀತಾ ಇದೆ. ಡ್ರಾಮಾ ಸಿನಿಮಾದಲ್ಲಿ ನಡೀತಾ ಇದೆ. ಸಿನಿಮಾ ನೆನಪೇ ಆಗಬಾರ್ದು ಅಂತಾರೆ ಬಾಬಾ, ಸೇವಾನೂ ನೆನಪಾಗಬಾರ್ದು. ಅಷ್ಟು ಈ ನಾಟಕದಿಂದ ಪರೆಯಾಗಿರುವ ಅಶರೀರಿ ಆತ್ಮಿಕ ಸ್ಥಿತಿ ಬೇಕು ಅಂತಾರೆ ಬಾಬಾ. ಅಂದಾಗ ಮಾತ್ರ ನೀವು ಸೆಕೆಂಡಿನ ಪೇಪರ್ನಲ್ಲಿ ಪಾಸ್ ಆಗಲಿಕ್ಕೆ ಸಾಧ್ಯ ಇದೆ. ಉಸ್ ಸಮಯ ಸಿವಾಯ್ ಬಾಬಾ ಕೆ ಅಂಡರ್ಲೈನ್
ಆ ಕ್ಷಣ ಅಶರೀರಿ ಆಗುವ ಪೇಪರ್ ನಂದಿದೆ. ಆ ಕ್ಷಣ ಒಬ್ಬ ಬಾಬಾನ್ ಬಿಟ್ರೆ ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿ ಸ್ಥಿತಿ ಏನಿರಬೇಕು? ನಿರಾಕಾರಿ. ನಿರಾಕಾರಿ ಅಂದರೆ ನನಗೆ ಏನು ಡ್ರಾಮಾದ ನೆನಪು, ಡ್ರಾಮಾದ ಅನುಭವ ನನ್ನ ಎದುರುಗಡೆ ಬರೋದಿಲ್ಲ. ಅದೆಲ್ಲ ಸಮಾಪ್ತ, ಮರ್ಜ್ ರೂಪದಲ್ಲಿ ಇರ್ತದೆ. ಕೇವಲ ಸಂಪೂರ್ಣ ನಿರಾಕಾರ ಆಗಿರುವ ಆತ್ಮ. ಬಾಬಾ ನಿರ್ವಿಕಾರಿ ಅಂದರೆ ನಾನು ಸಂಪೂರ್ಣ ಪಾವನ ಆತ್ಮ ಇದ್ದೀನಿ ಅನ್ನುವಂಥ ಸ್ಮೃತಿ ನಿರ್ವಿಕಾರಿ ಸ್ಥಿತಿ. ಮತ್ತು ನಿರಹಂಕಾರಿ, ಅಹಂಕಾರ ಎದುರದು ನಾನು ಕಮ್ಮಿದ್ದೀನಿ ಅನ್ನೋದು ಅಹಂಕಾರ, ನಾನು ಹೆಚ್ಚಿದ್ದೀನಿ ಅನ್ನೋದು ಅಹಂಕಾರ, ನಾನು ಬಿಕೆ ಇದ್ದೀನಿ ಅನ್ನುವಂಥದ್ದು ಅಹಂಕಾರ, ನಾನು ಅಜ್ಞಾನಿ ಇದ್ದೀನಿ ಅನ್ನುವಂಥದ್ದು ಅಹಂಕಾರ, ನಾನು ಸೀನಿಯರ್ ಇದ್ದೀನಿ ಅನ್ನೋದು ಅಹಂಕಾರ, ನಾನು ಇನ್ನೂ ಜೂನಿಯರ್ ಇದ್ದೀನಿ, ನನಗೆ ಗೊತ್ತಿಲ್ಲ, ನಾನು ಕಮ್ಮಿದ್ದೀನಿ ಅಂತ ತಿಳ್ಕೊಳ್ಳೋದು ಅಹಂಕಾರನೇ. ಬಾಬಾ ಹೇಳ್ತಾರೆ ನಿರಹಂಕಾರಿ ಆಗ್ರಿ, ನಿರ್ವಿಕಾರಿ ಸ್ಥಿತಿಯಲ್ಲಿ ಬರ್ರಿ, ಕೇವಲ ನಿರಾಕಾರ ಸ್ಥಿತಿ ಮಾತ್ರ ನೆನಪಿರಬೇಕು ಅಂತಾರೆ ಬಾಬಾ. ಅವ್ರ ಕುಚ್ಚಿ ಆದ ನಹಿ, ಇದನ್ನು ಬಿಟ್ಟರೆ, ಇವು 3 ಸ್ಟೇಜ್ಗಳು ಬಿಟ್ಟರೆ ಯಾವ ನೆನಪು ನಿಮಗೆ ಬರಬಾರ್ದು ಅಂತಾರೆ ಬಾಬಾ. ಯಾವುದು? ನಿರಾಕಾರಿ ಆತ್ಮ ಆಗಿರುವ ಸತ್ಯ ಅನುಭವ, ನಿರ್ವಿಕಾರಿ ಅರ್ಥಾತ್ ಸಂಪೂರ್ಣ ಆತ್ಮ ಪಾವನಿದ್ದೀನಿ ಅನ್ನುವಂಥ ಸತ್ಯ, ನಿರಹಂಕಾರಿ ಅರ್ಥಾತ್ ನಾ ಅವಿನಾಶಿ ಪರಂ ಆನಂದ ಸ್ವರೂಪ ಇದ್ದೀನಿ, ನಾ ಡ್ರಾಮಾದಿಂದ ಮುಕ್ತಿದ್ದೀನಿ ಅನ್ನೋದೇ ನಿರಹಂಕಾರಿ ಸ್ಥಿತಿ. ಇದನ್ನು ಬಿಟ್ಟರೆ ಏನೂ ನೆನಪಿಗೆ ಬರಬಾರ್ದು ಅಂತ ಹೇಳ್ತಾರೆ ಬಾಬಾ. तो सेवा में फिर भी साकार में आ जाएंगे. ಸೇವಾ ಅಂದ್ರೆ ಸಾಕಾರ ಜಗತ್ತು, ಇದಕ್ಕೆ ನಿರಾಕಾರ ಅನ್ನೋದಿಲ್ಲ. ಸೇವಾ ಡ್ರಾಮಾದಲ್ಲಿ ನಡೀತಾ ಇದೆ, ಸಿನಿಮಾದಲ್ಲಿ ನಡೀತಾ ಇದೆ. ಸಿನಿಮಾದ ಡೈರೆಕ್ಟರ್ ಡ್ರಾಮಾ ಸ್ಕ್ರಿಪ್ಟ್ ಸೇವಾ ಮಾಡಿಸ್ತದ ಕ್ಯಾರೆಕ್ಟರ್ನ ಮೂಲಕ. ಆತ್ಮ ಸೇವಾ ಮಾಡುವುದಿಲ್ಲ. ಮತ್ತು ನಾನೇ ಸೇವಾ ಮಾಡ್ಬೇಕು ಅನ್ಕೋತೀನಂತಂದ್ರೆ ನಿರಾಕಾರಿ ಅಶರೀರಿ ಸ್ಥಿತಿಯ ಪೇಪರ್ ಒಳಗೆ ಫೇಲ್ ಆಗಿಬಿಡ್ತೀರಿ. ಯಾಕೆಂದರೆ ಸೇವಾನು ಕೂಡ ಸಾಕಾರದಲ್ಲಿ ನಡೀತದೆ ಅಂತ ಹೇಳ್ತಾರೆ ಬಾಬಾ. ಅಂಡರ್ಲೈನ್. ಎಷ್ಟೋ ಬಿಕೆ ಆತ್ಮರಿಗೆ ಹೀಗೆ ಅನ್ನಿಸ್ತದಲ್ಲ, ಸೇವಾನೇ ಪರಮವಸ್ಥ, ಸೇವಾನೇ ಸರ್ವಶ್ರೇಷ್ಠ ಸಾಧನ ಅಂತ ತಿಳ್ಕೊಂಡಿದ್ದಾರ. ಆದರೆ ಸೇವಾ ಡ್ರಾಮಾ ಮಾಡಿಸ್ತಾ ಇದೆ, ಅದು ನನ್ನ ಉಪಲಬ್ಧಿ ಅಲ್ಲ. ಡ್ರಾಮಾ ಆ್ಯಕ್ಟಿಂಗ್ ಕ್ಯಾರೆಕ್ಟರ್ನ ಮೂಲಕ ಮಾಡಿಸ್ತಾ ಇದೆ. ನಂದು ಏನು ಪುರುಷಾರ್ಥ ಅಂದರೆ ಡ್ರಾಮಾದಿಂದ ಡಿಟ್ಯಾಚ್ ಆಗುವುದೇ ನನ್ನ ಮುಖ್ಯ ಪುರುಷಾರ್ಥ. तो इसीलिए जिस समय जो चाहे वह स्थिति हो नहीं तो धोखा मिल जाएगा. ಯಾವಾಗ ಯಾವ ಸ್ಥಿತಿ ಅನುಭವ ಮಾಡಬೇಕಾಗಿದೆ ಆ ಸ್ಥಿತಿ ನಿಮಗೆ ಬರುವುದಿಲ್ಲ ಅಂತಂದರೆ ನೀವು ಮೋಸ ಹೋಗ್ಬಿಡ್ತೀರಿ, ಮಾಯೆಗೆ ವಶೀಭೂತ ಆಗಿಬಿಡ್ತೀರಿ, ಡ್ರಾಮಾದ ನೆನಪಿನೊಳಗೆ ಬರ್ತೀರಿ, ಅಥವಾ ತಮ್ಮ ಕರ್ತವ್ಯ ಕಾನ್ಷಿಯಸ್ ಒಳಗೆ ಬಂದುಬಿಡ್ತೀರಿ ಅಂತಾರೆ ಬಾಬಾ. ಅದಕ್ಕಾಗಿ ಸದಾ ನಿರಾಕಾರಿ ಅಶರೀರಿ ಸ್ಥಿತಿ ಅನುಭವ ಮಾಡುವುದಕ್ಕಾಗಿ ತಮ್ಮ ಒಂದು ನಿರಾಕಾರಿ ಸ್ಥಿತಿಯಲ್ಲಿರುವ ಲಗನ್ ಇನ್ನಷ್ಟು ಪ್ರಜ್ವಲ ಮಾಡಿಕೊಡ್ರಿ ಅಂತ ಹೇಳ್ತಾರೆ ಬಾಬಾ. ಓಂ ಶಾಂತಿ.